ಇವತ್ತು ನಾನು ಹೋಗ್ತಾ ಇರುವಂತದ್ದು ಮೈಸೂರಿನ ಕಡೆ 152 ಅಪ್ರಾಕ್ಸಿಮೇಟ್ ಕಿಲೋಮೀಟರ್ ಒನ್ ಸೈಡ್ ಆಗುತ್ತೆ. ಅಂದ್ರೆ ನನಗೆ 300+ ಕಿಲೋಮೀಟರ್ಸ್ಗಳನ್ನ ಇವತ್ತು ಓಡಿಸ್ಬೇಕಾಗಿದೆ. ನೋಡೋಣ. ಫುಲ್ ಚಾರ್ಜ್ ಮಾಡಿದ್ದೀನಿ. ನಿಮಗೆ ತುಂಬಾ ಗೊತ್ತಿರುವಂತವ್ರು ಯಾರಾದ್ರೂ ನಿಮ್ಮ ಫ್ಯಾಮಿಲಿಯಲ್ಲಿ ಕಾರ್ ಇನ್ಶೂರೆನ್ಸ್ ಅನ್ನ ಮಾಡೋರು ಇದ್ರೆ ನೀವು ಶೋರೂಮ್ ಅನ್ನ ಬಿಟ್ಟು ಅವ್ರ ಹತ್ರ ಮಾಡಿಸ್ಕೊಳ್ಳಿ. ನಿಮಗೆ ತುಂಬಾ ಕಡಿಮೆ ಆಗುತ್ತೆ. ನಾನು ಫೈನಲಿ ಈ ಕಾರ್ಗೆ ಸರಿಸುಮಾರು 76,000 ರೂಪಾಯಿಗೆ ಫುಲ್ಲಿ ಪ್ಯಾಕ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಂಡೆ. ಅಂದ್ರೆ ಅದರಲ್ಲಿ ಯಾವ ರೀತಿ ಕವರೇಜ್ ಇದೆ ಅಂತ ಹೇಳಿದ್ರೆ, ನನ್ನ ಕಾರ್ನ ಇನ್ಶೂರೆನ್ಸ್ ನಾನು ಮನೆಯಲ್ಲಿ ಚಾರ್ಜ್ ಹಾಕ್ತೀನಲ್ಲ, ಅದರಲ್ಲಿ ಒಂದು ಕೇಬಲ್ ಬರುತ್ತೆ. ಆ ಕೇಬಲ್ ಕೂಡ ನನ್ನ ಇನ್ಶೂರೆನ್ಸ್ ಫಿಲ್ ಆಗಿದೆ. ಈ ರೆಡ್ ಝೋನ್ ಅಂತ ಏನ್ ಕರಿತೀವಿ, ಈಗ ಒಂದು 60 ಕಿಲೋಮೀಟರ್ ಡೌನ್ ಆಗಬೇಕಾದ್ರೆ ಅಥವಾ 60 ಕಿಲೋಮೀಟರ್ ಸೀಮಿತ ಅವಧಿಯಲ್ಲಿ ಇದ್ದಾಗ ನಾವು ಎಲ್ಲಾದ್ರೂ ಚಾರ್ಜಿಂಗ್ ಪೋರ್ಟಲ್ ಅನ್ನ ನೋಡ್ಕೊಳ್ಳೋದು ಒಳ್ಳೇದು. ಈ ಫಾಸ್ಟ್ ಟ್ಯಾಗ್ ಅಲ್ಲಿ ಆನ್ಯುವಲ್ ಟೋಲ್ ಪಾಸ್ ಅಂತ ಹೇಳ್ಬಿಟ್ಟು ಒಂದು ಸೆಂಟ್ರಲ್ ಗವರ್ಮೆಂಟ್ ಒಂದು ಸ್ಕೀಮ್ ಅನ್ನ ಬಿಟ್ಟಿದೆ. 3,000 ರೂಪಾಯಿ ಪರ್ ಇಯರ್ 200 ಟೋಲ್ ಅನ್ನ ಪಾಸ್ ಆಗೋದಕ್ಕೆ ನಿಮಗೆ ಇದರಲ್ಲಿ ಚಾನ್ಸಸ್ ಇದೆ. 150 ಪಾಸ್ ಆದ್ರೂ ಕೂಡ ನಿಮ್ಗೆ ಒಂದು ಟೋಲು 15ರಿಂದ 20 ರೂಪಾಯಿ ಬಿದ್ದಷ್ಟು ಕಡಿಮೆ ಖರ್ಚಲ್ಲಿ ಪಾಸ್ ಆಗೋಕೆ ಸಹಾಯ ಆಗುತ್ತೆ. ಇವತ್ತು ನೋಡಿ, ಇದು 100 ಸ್ಪೀಡಲ್ಲಿ ಇದೆ. ಈಗ ನನ್ನ ಕಾರು ಈಗ ಬಿಡದಿ ಸಮೀಪ ಇದೀನಿ ನಾನು. 489 ಅಂದ್ರೆ ಒಂದು 15 to 20 ಕಿಲೋಮೀಟರ್ ಬಂದಿದ್ದೀನಿ. ರೇಂಜ್ ಅಷ್ಟು ತೋರಿಸ್ತಾ ಇದೆ. ಸಿಂಗಲ್ ಪೆಡಲ್ ಅಂತ ಹೇಳಿ ಇಲ್ಲೊಂದು ಆಪ್ಷನ್ ಇದೆ ನೋಡಿ ಇಲ್ಲಿ. ಸೊ ಇದನ್ನ ಒಂದ್ಸಲ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ನೋಡಿ, 1 ಪೆಡಲ್ ಡ್ರೈವ್ ಆನ್ ಅಂತ ಬಂತು. ಈಗ ನೀವು ಬ್ರೇಕ್ ಅಪ್ಲೈ ಮಾಡೋದು ಬೇಡ. ಹಿಂಗೆ ಕಾಲಿಟ್ಕೊಂಡು ಎಕ್ಸಲರೇಟರ್ ಮೇಲೆ ಕಾಲಿಟ್ಕೊಂಡು ನೀವು ಹಿಂಗೆ ಓಡಿಸ್ಕೊಂತ ಹೋದ್ರೆ ಗಾಡಿ ಓಡ್ತಾ ಇರುತ್ತೆ. ಸಪೋಸ್ ಏನೋ ಎದುರುಗಡೆ ಏನೋ ಬಂತು, ಸ್ಟಾಪ್ ಮಾಡಬೇಕು, ಇದು ಮಾಡಬೇಕು ಅಂತ ಹೇಳಿದ್ರೆ ನೀವು ಬ್ರೇಕೆ ಒತ್ತೋದು ಬೇಡ, ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ನೋಡಿ ಗಾಡಿ. ನೋಡಿ, ಸ್ಲೋ ಆಯ್ತು ನೋಡಿ. ನಮ್ಮ ಡೆಸ್ಟಿನೇಷನ್ಗೆ ಇನ್ನು ಕೇವಲ 5.9 ಕಿಲೋಮೀಟರ್ ಇದೆ. ನಾವು ಏನು ಅನ್ಕೊಂಡ್ವಿ ಅಲ್ಲಿ ರೇಂಜು, ಅದಕ್ಕಿಂತ AC ಹಾಕಿರೋಕ್ಕೋಸ್ಕರ ಒಂದು 40-50 ಕಿಲೋಮೀಟರ್ ಕಮ್ಮಿ ಕೊಡ್ತಿದ್ದು. ಅಂದ್ರೆ ಈಗ ನಾನು ತುಂಬಾ ಸ್ಲೋ ಹೋಗ್ತಿದ್ದೀನಲ್ಲ, ಇಲ್ಲಿ ಲೆವೆಲ್ 2 ಅಲ್ಲಿ ನಿಮ್ಗೆ ರೀಜನರೇಷನ್ ಆಗ್ತಿದೆ. ಮಹೇಂದ್ರದವರ ಚಾರ್ಜಿಂಗ್ ಪಾಯಿಂಟ್ ಇದು. ಸೊ ಆನ್ ಮಾಡಿದ ನಂತರ ಇದನ್ನ ತಕ್ಕೋಬೇಕು. ಇದನ್ನ ಹಿಂಗೆ ಓಪನ್ ಮಾಡಿ ಹಿಂಗೆ ಗನ್ ಅನ್ನ ಪುಷ್ ಮಾಡಬೇಕು. ಇಲ್ಲಿ ಒಂದು QR ಕೋಡ್ ಇದೆ ನೋಡಿ. 2 ಸೆಕೆಂಡ್ಸ್ ಹಿಂಗೆ ಹಿಡ್ಕೋಬೇಕು. ಈ ತರ ಬ್ಲಿಂಕ್ ಆದ್ರೆ ಚಾರ್ಜ್ ಆಗ್ತಿದೆ ಅಂತ ಅರ್ಥ. ಇಲ್ಲಿ ಒಂದು ಸೌಂಡ್ ಸ್ಟಾರ್ಟ್ ಆಯಿತು. ಆಮೇಲೆ ಇದು ಇರಬೇಕಾದ್ರೆ ಮನೆ ಅರ್ಥಿಂಗ್ ಇದೆಯಲ್ಲ, ಅದು ಕರೆಕ್ಟಾಗಿರ್ಬೇಕು. ಅರ್ಥಿಂಗ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ EV ಚಾರ್ಜ್ ಆಗೋದಿಲ್ಲ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. XCV9S ಜೊತೆಗೆ ಮತ್ತೊಂದು ಲಾಂಗ್ ಡ್ರೈವ್ ಅನ್ನ ಹೋಗ್ತಾ ಇದ್ದೀನಿ. ಈಗ ಇವತ್ತು ನಾನು ಹೋಗ್ತಾ ಇರುವಂಥದ್ದು ಮೈಸೂರಿನ ಕಡೆ. ನನ್ನ ಡೆಸ್ಟಿನೇಷನ್ ಇರುವಂಥದ್ದು 152-160 ಕಿಲೋಮೀಟರ್ ಒಳಗಡೆ. 152 ಅಪ್ರಾಕ್ಸಿಮೇಟ್ ಕಿಲೋಮೀಟರ್ ಒನ್ ಸೈಡ್ ಆಗುತ್ತೆ. ಅಂದರೆ ನನಗೆ 300+ ಕಿಲೋಮೀಟರ್ಸ್ಗಳನ್ನು ಇವತ್ತು ಓಡಿಸ್ಬೇಕಾಗಿದೆ. ನೋಡೋಣ. ಫುಲ್ ಚಾರ್ಜ್ ಮಾಡಿದ್ದೀನಿ ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು. ರೇಂಜಲ್ಲಿದೆ 534 ಕಿಲೋಮೀಟರ್ ವಿತ್ AC ಕೊಡ್ತಾ ಇದೆ. ಆದರೆ ಇವತ್ತಿನ ಜರ್ನಿಲಿ ನಾನು ಸಿಟಿಲಿ ಮಾತ್ರ AC ಯೂಸ್ ಮಾಡ್ತೀನಿ. ಆಫ್ಟರ್ ದಟ್ ನಾನು AC ಕ್ಲೋಸ್ ಮಾಡ್ಕೊಂಡು ಹೋಗೋಣ, ಎಷ್ಟು ರೇಂಜ್ ಕೊಡುತ್ತೆ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಕಳೆದ ಬಾರಿ ನಾನು ಹಾಸನ, ಹಳೆಬೀಡು ಆ ಕಡೆ ಎಲ್ಲ ಹೋದಾಗ ನನಗೆ ಬರ್ತಿರ್ಬೇಕಾದ್ರೆ ಎಂಡಿಗೆ ಬಂದಿತ್ತು. ಅಂದರೆ ಮಧ್ಯೆ ಒಂದು ಸ್ವಲ್ಪ ಒಂದು 500-450 ರುಪೀಸ್ದು ಮಾತ್ರ ನಾನು ಚಾರ್ಜ್ ಹಾಕಿದ್ದು. ಉಳಿದಂತೆ ಕಂಪ್ಲೀಟ್ಲಿ ಕ್ಲೋಸ್ ಆಗ್ತಿರ್ಬೇಕಾದ್ರೆ ಅದರಲ್ಲಿ ಪವರ್ ಸೇವಿಂಗ್ ಮೋಡ್ ಆನ್ ಮಾಡಿಕೊಂಡು ಮನೆವರೆಗೆ ಬಂದಿದ್ದೆ. ಅಲ್ಲಿ ಒಂದು ಕೊನೆಯದಾಗಿ ಒಂದು 40 ಕಿಲೋಮೀಟರ್ ಕೂಡ ರೇಂಜ್ ಉಳಿದಿತ್ತು. ಆದರೂ ಆ ಪರಿಸ್ಥಿತಿಯನ್ನ ನಿಭಾಯಿಸೋದು ಸ್ವಲ್ಪ ಕಷ್ಟ ಆಗ್ಬಹುದು. ಈ ರೇಂಜ್ಗಳನ್ನು ನಂಬಿಕೊಂಡು EVಲಿ ಹೋಗಬಾರ್ದು. ಒಂದೊಂದು ಸಲ 30 ಇರೋದು ಇಮಿಡಿಯೇಟ್ 10ಕ್ಕೆ ಬರುತ್ತೆ. ಇಮಿಡಿಯೇಟ್ ಕಟ್ ಆಫ್ ಆಗಿಬಿಟ್ಟು EV ಕಾರ್ಗಳು ನಿಲ್ಲುವಂಥ ಚಾನ್ಸಸ್ ಇರುತ್ತೆ ಅಂತ ನಾನು ಸುಮಾರು ಜನ ಬೇರೆ ಬೇರೆ ಲ್ಯಾಂಗ್ವೇಜ್ನಲ್ಲಿ ವಿಡಿಯೋ ಮಾಡಿರುವಂತಹ ಕೆಲವೊಂದು ಕ್ರಿಯೇಟರ್ಸ್ಗಳ ವಿಡಿಯೋವನ್ನು ನೋಡಿದ್ದೆ. ಸೊ ಹಂಗಾಗಿ ಆ ಭಯ ನಮಗೂ ಇರುತ್ತಲ್ಲ. ಹಾಗಾಗಿ ಈ ರೆಡ್ ಝೋನ್ ಅಂತ ಏನು ಕರಿತೀವಿ, ಈಗ ಒಂದು 60 ಕಿಲೋಮೀಟರ್ ಡೌನ್ ಆಗಬೇಕಾದ್ರೆ ಅಥವಾ 60 ಕಿಲೋಮೀಟರ್ ಸೀಮಿತ ಅವಧಿಯಲ್ಲಿ ಇದ್ದಾಗ ನಾವು ಎಲ್ಲಾದ್ರೂ ಚಾರ್ಜಿಂಗ್ ಪೋರ್ಟಲ್ ಅನ್ನ ನೋಡ್ಕೊಳ್ಳೋದು ಒಳ್ಳೇದು, ಚಾರ್ಜ್ ಹಾಕೊಳ್ಳೋದು ಒಳ್ಳೇದು. ಸುಮಾರು ಜನರಿಗೆ ಈಗೆಲ್ಲ ಎಲ್ಲಿ ಚಾರ್ಜರ್ ಇದೆ ಸ್ವಾಮಿ ಅಂತ ಕೇಳಬಹುದು. ಖಂಡಿತ ಕರ್ನಾಟಕದ ನಾನಾ ಭಾಗಗಳಲ್ಲಿ ಚಾರ್ಜರ್ ಅನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಈಗ ನಮಗೆ ಗೌರ್ಮೆಂಟ್ ಕೂಡ ಒಂದಿಷ್ಟು ಸಾವಿರಾರು ಕೋಟಿಯನ್ನ ಇದಕ್ಕೆ ಪ್ರೊಡ್ಯೂಸ್ ಕೊಟ್ಟಿರೋದ್ರಿಂದ
ಇನ್ಮೇಲೆ ಎಲ್ಲ ಕಡೆನೂ ಚಾರ್ಜಿಂಗ್ ಸ್ಟೇಷನ್ಗಳು, EV ಕಾರ್ಗೆ ಚಾರ್ಜಿಂಗ್ ಸ್ಟೇಷನ್ಗಳು ಲಭ್ಯ ಆಗುತ್ತೆ. ನನಗಂತೂ ಆ ನಂಬಿಕೆ ಇದೆ. 1 ವರ್ಷದಲ್ಲಿ ಪೆಟ್ರೋಲ್ ಬಂಕ್ಗಳ ಥರಾನೇ ನಿಮಗೆ ಹೋದಲ್ಲೆಲ್ಲ ಈಗ CNG ಬಂಕ್ಗಳು ನಾವೇನು ನೋಡ್ತೀವಿ, ಅದೇ ಥರ EV ಕಾರ್ಗೆ ಬೇಕಾಗಿರುವಂಥ ಚಾರ್ಜಿಂಗ್ ಸ್ಟೇಷನ್ಸ್ಗಳು ಕೂಡ ಸಿಗುತ್ತೆ. ಇವತ್ತು ನಾವು ಮೈಸೂರು ರೋಡಲ್ಲಿ ಹೋಗೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಹೋಗುತ್ತೆ ಕಾರು. ಆಮೇಲೆ ಯಾರೂ ಇಲ್ಲ, ನಾನು ಮತ್ತು ನಮ್ಮ DOP ನಾವಿಬ್ಬರೇ ಇರುವಂಥದ್ದು ಇವತ್ತು ಕಾರಲ್ಲಿ. ಸೊ ಹಾಗಾಗಿ ಇವತ್ತು ಜಾಸ್ತಿ ಮೈಲೇಜನ್ನು ಕೊಡ್ಬೋದು. ಮತ್ತು AC ಕನ್ಸ್ಯೂಮ್ಷನ್ ಕೂಡ ತುಂಬ ಕಡಿಮೆ ಇರುತ್ತೆ. ನಮ್ಮಿಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಫ್ರಂಟ್ ರೋ, ಇಲ್ಲಿ ನಿಮ್ಗೇನು ಕಾಣಿಸ್ತಾ ಇಲ್ಲಿ ಫ್ರಂಟ್ ರೋಲ್ ಮಾತ್ರ ನಾನು AC ಹಾಕ್ಕೊಂಡಿದ್ದೀನಿ. ಈಗ ಕೊಟ್ಟಿರುವಂಥ ರೇಂಜೇ ಕೊನೆಯವರೆಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಎಲ್ಲಾದರೂ ಡೇ ಟೈಮಲ್ಲಿ ಓವರ್ ಹೀಟ್ ಆದರೆ ನಾವು ಇನ್ನೂ ಜಾಸ್ತಿ AC ಹಾಕ್ಕೋಬೋದು, ಅಥವಾ ಹಾಕ್ಕೊಳ್ಳೋದೇನೂ ಕೂಡ ಇರಬಹುದು. ಆಮೇಲೆ ಸ್ಪೀಡ್ ಅಂತೂ ಮಿನಿಮಮ್ 100 ಸ್ಪೀಡಲ್ಲಿ ಮೈಸೂರು ರೋಡಲ್ಲಿ ಹೋಗುತ್ತೆ. ಈ ದೊಡ್ಡ ಕಾರ್ಗಳೆಲ್ಲ ಹೋಗುತ್ತೆ. ನಾನಿಲ್ಲಿ XEV 9S ಬಗ್ಗೆ ಮಾತ್ರ ನಿಮ್ಮ ಹತ್ರ ಮಾತಾಡ್ತೀನಿ, ಯಾಕಂದರೆ ನಾನು ಓಡಿಸ್ತಿರುವಂಥದ್ದು ಇದೇ ಕಾರು. ಆಮೇಲೆ ಇದರಲ್ಲಿ ಕೆಲವೊಂದು ಫೀಚರ್ಸ್ಗಳು ಇದೆ. ನನಗೆ ಕೆಲವೊಂದನ್ನು ಈಗ ನಿಮಗೆ ಇವತ್ತಿನ ಜರ್ನಿಲೂ ಕೂಡ ನಾನು ಹೇಳ್ಬೋದು. ಆದರೆ ಕಂಪ್ಲೀಟ್ ಫೀಚರ್ಸನ್ನು ನಾನು ಮತ್ತೆ ಮುಂದಿನ ವೀಡಿಯೋಸಲ್ಲಿ ಕೊಡ್ತಾ ಹೋಗ್ತೀನಿ. ಕೆಲವೊಬ್ಬರು ನನಗೆ ಕಳೆದ ಬಾರಿಯ ವಿಡಿಯೋಗೆ ಪ್ರಶ್ನೆಯನ್ನು ಕೇಳಿದ್ದಾರೆ, ಸರ್ EVಗೆ ಇನ್ಶೂರೆನ್ಸ್ ಹೆಂಗೆ ಮಾಡಬೇಕು, ಇನ್ಶೂರೆನ್ಸ್ ಯಾವ ರೀತಿ ಕವರ್ ಆಗಬೇಕು, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ. EV ಫುಲ್ಲು ನೀವು ಚಾರ್ಜ್ ಮಾಡೋಕೆ ಎಷ್ಟು ಟೈಮ್ ತಗೊಳುತ್ತೆ, ಕಂಪನಿ ಹೇಳ್ದವ್ರ ಥರನೇ ತಗೊಳುತ್ತಾ, ಈ ಥರ ಎಲ್ಲ ಕೆಲವೊಂದು ಪ್ರಶ್ನೆಗಳನ್ನು ಹಾಕಿದ್ದಾರೆ. ಅದಕ್ಕೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಆನ್ಸರ್ ಕೊಡ್ತಾ ಹೋಗ್ತೀನಿ. ಬನ್ನಿ, ಈಗ ಮೈಸೂರಿನ ಕಡೆ ನಮ್ಮ ಪ್ರಯಾಣ ಹೊರಟಿದೆ. ಸೊ ಹೋಗ್ಬರೋಣ. EV ಕಾರ್ನಲ್ಲಿ ಜರ್ನಿ ಎಷ್ಟು ಕೂಲ್ ಆಗಿರುತ್ತೋ ಅಷ್ಟೇ ಒಂದು ಬಗೆಯಲ್ಲಿ ನಾವು ಸೆಟ್ ಆಗಿಯೂ ಕೂಡ ಹೋಗಬೇಕಾಗತ್ತೆ. ಸೆಟ್ ಆಗಿ ಹೋಗದೇ ಇದ್ದರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೂಡ ಅನೇಕ ಜನ ವಿಡಿಯೋಸಲ್ಲಿ ಹೇಳಿದ್ದಾರೆ. ಆದರೆ ಎಲ್ಲರಿಗೂ ಆ ಪ್ರಾಬ್ಲಮ್ ಆಗಬೇಕು ಅಂತಿಲ್ಲ. ನಮ್ಮ ಡೆಸ್ಟಿನೇಷನ್ ನಮ್ಗೆ ಎಲ್ಲಿ ರೀಚ್ ಆಗಬೇಕು ಅಂತ ಗೊತ್ತಿದ್ರೆ ಅದ್ರ ಮಧ್ಯೆನೇ ಒಂದಿಷ್ಟು ಐಡಿಯಾಗಳನ್ನು ಮಾಡ್ಕೊಂಡು ಇಲ್ಲಿ ಚಾರ್ಜ್ ಮಾಡ್ತೀನಿ, ಇಲ್ಲಿ ಟಿಫಿನಿಗೆ ನಿಲ್ಲಿಸ್ತೀನಿ, ಇಷ್ಟು ಹೋಗ್ತೀನಿ, ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ, ಈ ಥರ ಜರ್ನಿಯನ್ನು ಇಟ್ಕೊಂಡು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅದರಲ್ಲಿ ಯಾವ ತಲೆನೋವು ಕೂಡ ಆಗೋದಿಲ್ಲ. ಆದರೆ ರೇಂಜ್ ವಿಚಾರಕ್ಕೆ ಬಂದಾಗ 60 ಇರೋದು ಇಮಿಡಿಯೇಟ್ 50ಕ್ಕೆ ಬರಬಹುದು ಅನ್ನೋದು ಅದಂತೂ ಪಕ್ಕ, ಹೇಳೋಕ್ಕಾಗಲ್ಲ. ಗ್ಯಾರಂಟಿ ಇಟ್ಕೊಂಡು ಹೋಗಬಾರ್ದು. ಯಾಕಂದರೆ ರೇಂಜ್ ಕಮ್ಮಿ ಆಗ್ತಾ ಸಡನ್ಲಿ ಡ್ರಾಪ್ ಆಗಿಬಿಡುತ್ತೆ. 50 ಇರೋದು ಇಮಿಡಿಯೇಟ್ 45ಕ್ಕೆ ಬರ್ಬೋದು, 40ಕ್ಕೆ ಬರ್ಬೋದು. ಇಲ್ಲಿ ನಿಮ್ಗೆ ತೋರಿಸ್ತಿರ್ಬೋದು, ಇನ್ನು ನಿಮ್ಮ ಮನೆಗೆ 30 ಕಿಲೋಮೀಟರ್ ಇದೆ ಅಂತ ತೋರಿಸ್ಬೋದು. ಆದರೆ ನಿಮ್ಮ ರೇಂಜ್ 50 ಇದ್ದಾಗಲೂ ಇಮಿಡಿಯೇಟ್ 35ಕ್ಕೆ ಬಂದುಬಿಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನು ನಂಬ್ಕೊಂಡು ನಾವು ಕೂರೋಕ್ಕಾಗಲ್ಲ, ಅದು ಲಾಸ್ಟ್ ಮೂಮೆಂಟಲ್ಲಿ. ಆದರೆ ಈಗ 100% ಚಾರ್ಜ್ ಇರಬೇಕಾದ್ರೆ ನಿಮ್ಗೆ ಅಷ್ಟು ಕಟ್ ಆಫ್ ಆಗೋದಿಲ್ಲ. ಓಕೆನಾ? ಬನ್ನಿ, ಇವತ್ತಿನ ಜರ್ನಿ ಈಗ ನೈಸ್ ರೋಡ್ಗೆ ಎಂಟ್ರಿ ತಗೊಂಡು ಮೈಸೂರು ರೋಡನ್ನು ದಾಟ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಏನೇನಾಗುತ್ತೆ ಇವತ್ತಿನ ಜರ್ನಿಲಿ, ಮನೆಗೆ ಬರೋವರೆಗೆ ನನಗೆ ಎಷ್ಟು ರೇಂಜ್ ಕೊಡುತ್ತೆ ಅನ್ನೋದನ್ನು ನಿಮಗೆ ಆನ್ ಸ್ಕ್ರೀನ್ ತೋರಿಸೋ ಪ್ರಯತ್ನ ಮಾಡ್ತೀನಿ. ಬನ್ನಿ ಹೋಗ್ಬರೋಣ. ಈಗ ಮೈಸೂರು ರೋಡ್ನಲ್ಲಿ ಇದ್ದೀವಿ ನೋಡಿ. ಈ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತೀನಿ ನಾನು. ಯಾರೇ ಕಾರ್ ತಗೊಳ್ಳಿ ಅಥವಾ ಪ್ರತಿದಿನ ಕಾರಲ್ಲಿ ಚಲಾವಣೆಯಲ್ಲಿ ಏನೇ ಇರಲಿ, ನೀವು ಈ ಟೋಲನ್ನು ಕಟ್ಟಿ ಬೇಜಾರಾಗಿರ್ತೀರಲ್ಲ. ಈಗ ನನ್ನ ಮುಂದೆ ಇದೆ ನೋಡಿ, 180 ರೂಪಾಯಿ 200 ರೂಪಾಯಿ ಟೋಲ್ ಕಟ್ಟಾಗುತ್ತೆ. ಈಗ ಇದು ಮೈಸೂರು ರೋಡ್ ಟೋಲ್, ಆಯಿತಾ? ಗೌರ್ಮೆಂಟ್ ಅವರು ಪ್ರತಿ ವರ್ಷ ಈ ಟೋಲ್ ರೇಟನ್ನು ಜಾಸ್ತಿ ಮಾಡ್ತಾನೆ ಹೋಗ್ತಾರೆ ಹೊರತು ಕಡಿಮೆ ಮಾಡೋದಿಲ್ಲ. ಅಥವಾ ಯಾವುದೇ ಗೌರ್ಮೆಂಟ್ ಬಂದರೂ ಕೂಡ ಇದನ್ನು ರಿಮೂವ್ ಮಾಡಿ ನಮ್ಮ ಜರ್ನಿಯನ್ನು ಅವರು ಮಾಡಿಸೋದಿಲ್ಲ. ಈಗ ಆಲ್ರೆಡಿ ಇದೇ ಕಾರ್ಗೆ ನಾನು 3.5 ಲಕ್ಷ ಸಮಥಿಂಗ್ ರೋಡ್ ಟ್ಯಾಕ್ಸನ್ನು ಕಟ್ಟಿದ್ರು ಕೂಡ ಅಗೇನ್ ಪ್ರತಿದಿನ ರೋಡಲ್ಲಿ ಹೋಗಬೇಕಾದ್ರೆ ಮತ್ತೆ ನಾವು ಪೇ ಮಾಡಿಕೊಂಡೇ ಹೋಗಬೇಕು. ನಾನು ಹೇಳೋದು, ಈಗ ಆಲ್ರೆಡಿ ನಮ್ಮ ಹತ್ರ ಫಾಸ್ಟ್ಯಾಗ್ ಇರುತ್ತಲ್ವಾ, ಈ ಫಾಸ್ಟ್ಯಾಗಲ್ಲಿ ಆ್ಯನ್ಯುವಲ್ ಟೋಲ್ ಪಾಸ್ ಅಂತ ಹೇಳಿಬಿಟ್ಟು ಒಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮನ್ನು ಬಿಟ್ಟಿದೆ. 3,000 ರೂಪಾಯಿ ಪರ್ ಇಯರ್ 200 ಟೋಲನ್ನು ಪಾಸ್ ಆಗೋದಕ್ಕೆ ನಿಮಗೆ ಇದರಲ್ಲಿ ಚಾನ್ಸಸ್ ಇದೆ. ಈಗ ನೋಡಿ, ಇಲ್ಲಿ ಟೋಲ್ ಇರುವಂಥದ್ದು 180 ರೂಪಾಯಿ. ಇದರಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು, ದೊಡ್ಡ ಗಾಡಿ ಎಲ್ಲ ಬಂದರೆ 500 ರೂಪಾಯಿ 600 ರೂಪಾಯಿ ಇದೆ. ಸೊ ಈ ನಮಗೆ ಅಂದರೆ ಈಗ ನಾವು ಆಲ್ಮೋಸ್ಟ್ ಜರ್ನಿಲಿ ಇರ್ತೀವಿ, ಅಥವಾ 1 ವರ್ಷದ ತನಕ ನಾವು 200 ಟೋಲನ್ನು ಪಾಸ್ ಆಗ್ಬೋದು. ಈಗ ನಾನು ಫಾಸ್ಟ್ಯಾಗನ್ನು 3000 ರೂಪೀಸ್ ಕೊಟ್ಟು ಏನು ಮಾಡ್ಕೊಂಡಿದ್ದೀನಿ, ಸೊ ಆ್ಯನ್ಯುವಲ್ ಪಾಸ್ ತಗೊಂಡಿದ್ದೀನಿ. ಇದರಿಂದ ನನಗೆ ಈ ಟೋಲು ಈಗ ಫ್ರೀ ಆಗಾಯಿತು. ಅಂದರೆ ಒನ್ ಟೈಮ್ ಹೋದ ವರ್ಷ 3,000 ಇತ್ತು, ಅಂದರೆ ಒಂದು 5-6 ತಿಂಗಳ ಹಿಂದೆ 3,000 ಇತ್ತು. ಈಗ ರೈಟ್ ನಾವು 3,075 ರೂಪಾಯಿ ಮಾಡಿದ್ದಾರೆ. ಸೊ ನಾನು ಎಲ್ರಿಗೂ ಹೇಳೋದು, ನೀವು 3,075 ರೂಪಾಯಿಯನ್ನು ಕಟ್ಬಿಟ್ಟು ಒಂದು ಟೋಲ್ ಆ್ಯನ್ಯುವಲ್ ಪಾಸನ್ನು ತಗೊಳ್ಳಿ. ನೀವು ಪ್ರತಿ ವರ್ಷಕ್ಕೆ ಒಂದು 200 ಟೋಲನ್ನು, 200 ಬೇಡ, ನೀವು 150 ಪಾಸ್ ಆದರೂ ಕೂಡ ನಿಮಗೆ ಒಂದು ಟೋಲು 15ರಿಂದ 20 ರೂಪಾಯಿ ಬಿದ್ದಷ್ಟು ಕಡಿಮೆ ಖರ್ಚಲ್ಲಿ ಪಾಸ್ ಆಗೋಕ್ಕೆ ಸಹಾಯ ಆಗುತ್ತೆ. ಇದು ನ್ಯಾಷನಲ್
ಸರ್ವಿಸ್ ಅಂದರೆ ನ್ಯಾಷನಲ್ ಟೋಲ್ಗಳು ಮತ್ತು ನಮ್ಮ ಸ್ಟೇಟ್ ಟೋಲ್ಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಆದರೆ ಈ ನೈಸ್ ರೋಡು ಈ ಥರ ಪ್ರೈವೇಟ್ ಟೋಲ್ಗಳಿರುತ್ತಲ್ಲ ಅಲ್ಲಿ ಮಾತ್ರ ಇದು ಇನ್ಕ್ಲೂಡ್ ಇರೋದಿಲ್ಲ. ಈಗ ಸುಮಾರು ಜನ ನಾನು ಏನಕ್ಕೆ ತಗೋಬೇಕು 3,000 ರೂಪಾಯಿ ಕಟ್ಟಿ ಅಂತೆಲ್ಲ ಯೋಚನೆ ಮಾಡ್ತಾರೆ. ನೀವು ಆ ಥರ ಯೋಚನೆ ಮಾಡಬೇಡಿ, ನಿಮಗೆ ನಿಜವಾಗಿಯೂ ಇದು ಬೆನಿಫಿಟ್ ಇದೆ. ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಇದನ್ನ ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ರೈಟ್ ನಾವು 3,075 ರೂಪಾಯಿಗೆ ಒಂದು 200 ಟೋಲ್ಗಳನ್ನು ಪಾಸ್ ಆಗುವಷ್ಟು ಆ್ಯನ್ಯುವಲ್ ಟೋಲ್ ಪಾಸ್ ಇದೆ. ಅದನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋನ ಮಹಿಳೆಯರು ನೋಡ್ತಾ ಇದ್ರೆ ನಿಮ್ಮ ಹಸ್ಬೆಂಡಿಗೆ ಇದನ್ನು ಹೇಳಿ, ಅಥವಾ ಹಸ್ಬೆಂಡ್ ನೋಡ್ತಾ ಇದ್ರೆ ನಿಮ್ಮ ವೈಫ್ಗೂ ಕೂಡ ಇದನ್ನ ಹೇಳಿ. ಯಾಕಂದ್ರೆ ನಿಮ್ಮ ಕಾರ್ಗಳಿಗೆ ನೀವು ಎಲ್ಲೆಲ್ಲಿ ಬೆನಿಫಿಟ್ ಇದೆ ಅದನ್ನ ಪಡ್ಕೊಳ್ಳೋದಕ್ಕೆ ಈ ಥರದ ಇನ್ಫಾರ್ಮೇಷನ್ಗಳು ಸಹಾಯ ಆಗುತ್ತೆ. ಸುಮಾರು ಜನರಿಗೆ ಗೊತ್ತಿರಬಹುದು, ಆದರೆ ಗೊತ್ತಿಲ್ಲ ಅಂದವರಿಗೆ ಇದನ್ನ ದಯವಿಟ್ಟು ತಿಳಿಸಿ. ನನಗಂತೂ ಸಿಕ್ಕಾಪಟ್ಟೆ ಬೆನಿಫಿಟ್ ಅಂತ ಅನಿಸಿದೆ ಇದು. ನೋಡಿ, ಈಗ ನಾವು ಮೈಸೂರು ಕಡೆ ಹೋಗ್ತಾ ಇದ್ದೀವಲ್ಲ, ಸೊ ನನಗೆ ಸ್ಪೆಷಲಿ ನಾನು ಈಕೋ ಕಾರಲ್ಲೂ ಹೋಗಿದ್ದೀನಿ, ಮಾರುತಿ ಈಕೋದಲ್ಲಿ ಹೋಗಿದ್ದೀನಿ, ರಿಡ್ಸಲ್ಲಿ ಹೋಗಿದ್ದೀನಿ, ಸ್ವಿಫ್ಟಲ್ಲಿ ಹೋಗಿದ್ದೀನಿ, ಆಮೇಲೆ ನೆಕ್ಸಾನ್ ಇತ್ತು ನಮ್ಮ ಹತ್ರ, ಸೊ ನೆಕ್ಸಾನ್ ಕಾರಲ್ಲೂ ಹೋಗಿದ್ದೀನಿ. ಸೊ ಪ್ರತಿ ಸಲ ಒಂದೊಂದು ಕಾರಲ್ಲಿ ಹೋದಾಗ ಒಂದೊಂದು ಬಗೆಯಲ್ಲಿ ನಮಗೆ ಫೀಲ್ ಆಗೇ ಆಗುತ್ತೆ. ಆದರೆ ಇವತ್ತು ನೋಡಿ, ಇದು 100 ಸ್ಪೀಡಲ್ಲಿ ಇದೆ ಈಗ ನನ್ನ ಕಾರು. ಈಗ ಬಿಡದಿ ಸಮೀಪ ಇದ್ದೀನಿ ನಾನು. 489 ಅಂದರೆ ಒಂದು 15 to 20 ಕಿಲೋಮೀಟರ್ ಬಂದಿದ್ದೀನಿ. ರೇಂಜ್ ಅಷ್ಟು ತೋರಿಸ್ತಾ ಇದೆ. AC ನಾನು ಡೌನ್ ಮಾಡಿಲ್ಲ, ಯಾಕಂದರೆ ಇಷ್ಟು ಫಾಸ್ಟ್ ಹೋಗುವಾಗ ನಾವು ವಿಂಡೋಗಳನ್ನು ಓಪನ್ ಮಾಡ್ಕೊಂಡು ಇಟ್ಕೊಂಡು ಹೋದರೆ ಅದೊಂಥರ ಗಾಳಿ ನಾಯ್ಸ್ ಬರುತ್ತೆ, ಅದು ಚೆನ್ನಾಗಿರಲ್ಲ. ಸೊ AC ಆನಲ್ಲೇ ಇದೆ. ಎಲ್ಲೋ ಒಂದೆರಡು ಕಡೆ ಮಾತ್ರ ನಾನು AC ಆಫ್ ಮಾಡ್ತೀನಿ, ಫುಲ್ಲಾಗಿ ಕಟ್ ಆಫ್ ಮಾಡೋದಿಲ್ಲ, ಯಾಕಂದರೆ ಹೀಟ್ ಕೂಡ ಇದೆ, ಬಿಸಿಲು ಕೂಡ ಇದೆ. ಸೊ ಹಾಗಾಗಿ ಈ ಜರ್ನಿ ಎಷ್ಟು ರೇಂಜ್ ಕೊಡುತ್ತೆ ಎಲ್ಲವನ್ನ ತಿಳಿಸ್ತೀನಿ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇದರಲ್ಲಿ ಒಂದು ಬೆಸ್ಟ್ ಫೀಚರ್ ಇದೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಮತ್ತೆ ಮುಂದಕ್ಕೆ ಹೋಗೋಣ. ಸುಮಾರು ಜನರಿಗೆ ಈ ಆ್ಯನ್ಯುವಲ್ ಪಾಸ್ ಹೆಂಗೆ ತಗೊಳ್ಳೋದು ಅಂತ ಗೊತ್ತಿಲ್ಲ. ನೀವು ರಾಜ್ಮಾರ್ಗ ಅಂತ ಒಂದು ಆ್ಯಪ್ ಇದೆ, ಆ ಆ್ಯಪಲ್ಲಿ ಹೋಗಿ ಆ್ಯನ್ಯುವಲ್ ಟೋಲ್ ಪಾಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಸಿಗುತ್ತೆ. ಅಲ್ಲಿ ಆ್ಯಡ್ ಪಾಸ್ ಅಂತ ಕೊಡಿ, ಅದೇ ನಿಮಗೆ ಗೂಗಲ್ ಪೇನೋ ಫೋನ್ಪೇನೋ ಯಾವುದು ಎಲ್ಲಿ ಡಿಡಕ್ಟ್ ಮಾಡಬೇಕು ಅಂತ ತೋರಿಸುತ್ತೆ. ಅದಕ್ಕಿಂತ ಮುಂಚೆ ನಿಮ್ಮ ಗಾಡಿ ನಂಬರನ್ನು 2 ಸಲ ಚೆಕ್ ಮಾಡಿಬಿಟ್ಟು ನೀಟಾಗಿ ಕರೆಕ್ಟಾಗಿ ಹಾಕಿ, ಯಾಕಂದರೆ ಒಂದು ನಂಬರ್ ಮಿಸ್ ಆದರೂ ಪೇಮೆಂಟ್ ಮತ್ತೆ ವಾಪಸ್ ಬರೋದಿಲ್ಲ ನಿಮಗೆ. ಹಾಗಾಗಿ ನೀಟಾಗಿ ವೆಹಿಕಲ್ ನಂಬರನ್ನು ಹಾಕಿಬಿಟ್ಟು ಪಾಸನ್ನು ತಗೊಳ್ಳಿ. ಒಂದು ಸಲ ಮಾಡಿದ್ರೆ 1 ವರ್ಷದ ತನಕ ಟೈಮ್ ಇರುತ್ತೆ. 200 ಟೋಲನ್ನು ನೀವು ಫ್ರೀಯಾಗಿ ಪಾಸ್ ಆಗ್ಬೋದು. ಈಗ ಮೈಸೂರಿಗೆ ಹತ್ರ ಇದ್ದೀವಿ. ಅಲ್ಲಿಗೆ ರೀಚ್ ಆಗೋ ಮುಂಚೆ ಇನ್ನೊಂದು ಒಳ್ಳೆ ಫೀಚರ್ ಇದೆ ಈ ಕಾರಲ್ಲಿ, ಅದನ್ನು ಹೇಳೋಣ ಅಂತಲೇ ಬಂದೆ. ನೋಡಿ, ಈಗ ನಾವು ಹೈವೇಲಿ ಹೋಗ್ತಿರ್ಬೇಕಾದ್ರೆ ನಮಗೆ ಇದೆಲ್ಲ ಆಟೋಮೆಟಿಕ್ ಆಗಿರೋದ್ರಿಂದ ಏನು ಇಲ್ಲ, ಇಲ್ಲಿ ಕ್ಲಚ್ ಇರಲ್ಲ, ಗೇರ್ ಇರಲ್ಲ, ಏನಿರಲ್ಲ, ಆದರೂ ಫ್ರೀ ಆಗಿರುತ್ತೆ. ಇನ್ನೂ ಫ್ರೀ ಆಗಬೇಕು, ನಾನು ಡ್ರೈವ್ ಮಾಡಬೇಕಂದ್ರೆ ಮಹೀಂದ್ರ 9S ಅಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಸಿಂಗಲ್ ಪೆಡಲ್ ಅಂತ ಹೇಳಿ. ಅಂದರೆ ನೀವಿಲ್ಲಿ ಬ್ರೇಕ್ ಇದೆ, ಇಲ್ಲಿ ಎಕ್ಸಲೇಟರ್ ಇದೆ, ಸೊ ಇಲ್ಲೊಂದು ಆಪ್ಷನ್ ಇದೆ ನೋಡಿ ಇಲ್ಲಿ. ಸೊ ಇದನ್ನ ಒಂದ್ಸಲ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ನೋಡಿ, ಪ್ರೆಸ್ ಮಾಡಿದೆ ನಾನು, ಬಂತು ನೋಡಿ, 1 ಪೆಡಲ್ ಡ್ರೈವ್ ಆನ್ ಅಂತ ಬಂತು. ಸೊ ಇದು ಏನು ಸೀಕ್ರೆಟ್ ಏನಂತ ಹೇಳಿದ್ರೆ, ಈಗ ನೀವು ಬ್ರೇಕೆ ಅಪ್ಲೈ ಮಾಡೋದು ಬೇಡ, ಹಿಂಗೆ ಕಾಲಿಟ್ಕೊಂಡು ಎಕ್ಸಲರೇಟರ್ ಮೇಲೆ ಕಾಲಿಟ್ಕೊಂಡು ನೀವು ಹಿಂಗೆ ಓಡಿಸ್ಕೊಂತ ಹೋದ್ರೆ ಗಾಡಿ ಓಡ್ತಾ ಇರುತ್ತೆ. ಸಪೋಸ್ ಏನೋ ಎದುರುಗಡೆ ಏನೋ ಬಂತು, ಸ್ಟಾಪ್ ಮಾಡಬೇಕು, ಇದು ಮಾಡಬೇಕು ಅಂತ ಹೇಳಿದ್ರೆ ನೀವು ಬ್ರೇಕೆ ಒತ್ತೋದು ಬೇಡ. ಇಲ್ಲಿ ನೋಡಿ, ಈಗ ನಾನು ಎಕ್ಸಲರೇಟರ್ ಮೇಲೆ ಕಾಲಿರೋದನ್ನ ತೆಗಿತೀನಿ ನೋಡಿ, ಇಲ್ಲಿ ನೋಡಿ, ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ನೋಡಿ ಗಾಡಿ. ನೋಡಿ, ಸ್ಲೋ ಆಯ್ತು ನೋಡಿ, ಸ್ಲೋ ಆಯ್ತು ನೋಡಿ, ಎಸ್ ಸ್ಲೋ ಆಯ್ತಾ, ಎಸ್ ಕಾಣಿ, ಕಂಪ್ಲೀಟ್ ಸ್ಲೋ ಆಯ್ತು, ಇದು ಕಂಪ್ಲೀಟ್ ನಿಂತೋಯ್ತು ಗಾಡಿ. ಸೊ ಮತ್ತೆ ನಾನು ಎಕ್ಸಲರೇಟರ್ ಕೊಟ್ಟರೆ ಅಗೇನ್ ಮುಂದಕ್ಕೆ ಹೋಗುತ್ತೆ, ಅಂದರೆ ಅದೇ ಬ್ರೇಕ್ ಅಪ್ಲೈ ಮಾಡ್ಕೊಳುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಫೀಚರು. ಸೊ ಈ ಥರ ಹೈವೇಗಳಲ್ಲಿ ಹಿಂಗೆಲ್ಲ ಹೋಗುವಾಗ ಎಷ್ಟು ಮಜಾ ಆಗುತ್ತೆ ಅಂದರೆ, ನಾವೆಲ್ಲ ಚೈನಾದಲ್ಲಿ ಇವಾಗ ಡ್ರೈವರೇ ಇಲ್ಲದೆ ಇರುವಂಥ ಕಾರ್ಗಳು ಡ್ರೈವ್ ಮಾಡ್ಕೊಂಡು ಹೋಗ್ತಿರೋದನ್ನು ನಾವು ನೋಡಿದ್ದೀವಿ. ಬಹುಶಃ ಅದು ಇಂಡಿಯಾದಲ್ಲಿ ಬರುತ್ತೇನೋ, ಆದರೆ ಇವೆಲ್ಲ ಬೇರೆ ದೇಶಗಳಲ್ಲಿ ತುಂಬ ಮುಂಚೆನೇ ಬಂದಿತ್ತು, ನಮ್ಮಲ್ಲಿ ಈಗ ಬರ್ತಾ ಇದೆ. ನಾವು ಇವಿಗೆಲ್ಲ ಹೋದರೆ ಈ ಥರದ ಆಪ್ಷನ್ಗಳು ತುಂಬ ಜಾಸ್ತಿ ಸಿಗುತ್ತೆ. ನೋಡಿ, ಈಗ ಫಾಸ್ಟ್ ಇದೆ, 112ರಲ್ಲಿದೆ ಗಾಡಿ. ಈಗ ನೋಡಿ, ನಾನು ಎಕ್ಸಲೇಟರ್ ಮೇಲೆ ಕಾಲನ್ನು ತೆಗಿತೀನಿ ನೋಡಿ, ಇಲ್ಲಿ ನೋಡಿ, ನೋಡಿ ಸ್ಲೋ ಆಯ್ತು ನೋಡಿ, ಇಲ್ಲಿ ನೋಡಿ ಸ್ಲೋ ಆಯ್ತು, ಕಂಪ್ಲೀಟ್ಲಿ ಸ್ಲೋ ಆಯ್ತು, ಇಲ್ಲಿ ನೋಡಿ, ಎಸ್ ಮತ್ತೆ ಹಾಕ್ತೀನಿ ನೋಡಿ, ಮೂವ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಓಕೆ, ಇದು ಬೇಡ ಅಂತ ಹೇಳಿದ್ರೆ ಅಗೈನ್ ಇಲ್ಲಿ ಮತ್ತೊಮ್ಮೆ ಪ್ರೆಸ್ ಮಾಡಿದ್ರೆ ಇಲ್ಲಿ ಬಂತು ನೋಡಿ, ಪೆಡಲ್ ಡ್ರೈವ್ ಆಫ್ ಅಂತ ಬಂತು, ಅಷ್ಟೇ ಮುಗೀತು. ಎಷ್ಟು ಚೆನ್ನಾಗಿದೆ ಈ ಫೀಚರ್ ಅಂತ ಹೇಳಿದ್ರೆ ಸಖತ್ ಖುಷಿ ಆಗುತ್ತೆ. ನಾನು ಇಲ್ಲಿ ನಿಮಗಿದು ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ, ಅಥವಾ ಏನೋ
ದೊಡ್ಡಸ್ತಿಕೆಗೆ ಏನಪ್ಪ ಇವ್ರು ಹಿಂಗೆಲ್ಲ ತೋರಿಸ್ಕೊಂಡು ಇದೇನು ನಮಗೆ ಗೊತ್ತಿಲ್ವಾ ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡ್ಬೋದು. ಆ ವಿಚಾರಕ್ಕೆ ಹೇಳ್ತಾ ಇಲ್ಲ ನಾನು ಏನು ಫೀಲ್ ಮಾಡ್ತಿದ್ದೀನಿ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಮಹೇಂದ್ರದವರು ಒಂದು EV ವಿಚಾರದಲ್ಲಿ ಹೊಸ ಟೆಕ್ನಾಲಜಿಗಳನ್ನು ಇಲ್ಲಿಗೆ ನಮ್ಮ ದೇಶಕ್ಕೆ ತಗೊಂಡು ಬಂದು ಅದನ್ನು ನಮ್ಮ ಜನತೆ ಕೊಡ್ತಾ ಇದ್ದಾರೆ. ಬೇರೆ EV ಕಾರ್ಗಳಲ್ಲಿ ಇಷ್ಟು ಆಪ್ಷನ್ ಇರೋದಿಲ್ಲ, ಆದರೆ EV ಕಾರ್ಗಳಲ್ಲಿ ಲಕ್ಸುರಿನೆಸ್ ಇದ್ದೇ ಇರುತ್ತೆ, ಅದಂತೂ ಸತ್ಯ. ಈಗ ತುಂಬ ಜನರಿಗೆ ಇಲ್ಲಿ ಮುಂದೆ ನೋಡಿ ಎಷ್ಟು ಚೆನ್ನಾಗಿದೆ, ಇನ್ಶೂರೆನ್ಸ್ ಹೆಂಗ್ ಮಾಡಬೇಕು, ಈ EV ಕಾರ್ಗಳಿಗೆ ಇನ್ಶೂರೆನ್ಸ್ ಹೆಂಗ್ ಮಾಡಬೇಕು ಸರ್ ಅಂತ ತುಂಬಾ ಕನ್ಫ್ಯೂಷನ್ ಇದೆ. ಮತ್ತೆ ನಾವು ಶೋರೂಮಿಗೆ ಹೋದಾಗ ಅವರು ತುಂಬಾ ಜಾಸ್ತಿ ಅಮೌಂಟ್ ಅನ್ನು ಹೇಳ್ತಾರೆ. ನಾರ್ಮಲ್ ಕಾರ್ಗಳಿಗಿಂತ EV ಕಾರ್ಗಳ ಇನ್ಶೂರೆನ್ಸ್ ಸ್ವಲ್ಪ ಹೈ ಇರುತ್ತೆ. ಈಗ ನಂದು ಇದೇ ಕಾರ್ಗೆ ಹತ್ರ 2 ಲಕ್ಷ ರೂಪಾಯಿ ಕೋಟ್ ಮಾಡಿದ್ರು, 1,90,000 ಕೋಟ್ ಮಾಡಿದ್ರು. ಸರ್ ನಿಮ್ಮ ಹತ್ರ ನಾನು ಮಾಡಲ್ಲ, ನಾನೇ ಮಾಡ್ಕೊತೀನಿ, ನಮ್ಮವ್ರು ಇದ್ದಾರೆ ಆನ್ಲೈನಲ್ಲಿ ನನಗೂ ಗೊತ್ತು ಅಂತ ಹೇಳ್ಬಿಟ್ಟು ಕಟ್ ಆಫ್ ಮಾಡಿ ಅಂತ ಹೇಳಿದೆ. ಆವಾಗ 90,000ಕ್ಕೆ ಮಾಡ್ಕೊಡ್ತೀವಿ ಸರ್ ನಿಮಗಾದ್ರೆ, ನೀವು ಎಲ್ಲೂ ಬೇರೆ ಕಡೆ ಮಾಡಬೇಡಿ, ನಮ್ಮ ಹತ್ರನೇ ಮಾಡಿ ಅಂತ ಹೇಳಿದ್ರು. ಆಗ್ಲೂ ಬೇಡ ಸರ್ ನಿಮ್ಮದು, ನನಗೆ ನಾನೇ ಮಾಡಿಸ್ಕೊತೀನಿ ಅಂತ ಹೇಳಿದೆ. ಆವಾಗ 80,000ಕ್ಕೆ ಬಂದರು. ಆವಾಗಲೂ ಹೇಳಿದೆ ನಾನು, ಇಲ್ಲ ಸರ್ ನನಗಾಗಲ್ಲ, ನಾನೇ ಮಾಡಿಸ್ಕೊತೀನಿ, ನಾನು ನಿಮ್ಮ ಹತ್ರ ಮಾಡಲ್ಲ, ನನಗೆ ಬೇಕಾಗಿಲ್ಲ ನಿಮ್ಮದು ಅಂತ ಹೇಳಿದ್ರು. ಆವಾಗ ದೊಡ್ಡ ಹೈಯರ್ ಎಂಡಿಂದ ನನಗೆ ಕಾಲ್ಸ್ಗಳು ಬಂತು. ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರಾ, ನಮ್ಮ ಹತ್ರನೇ ಇನ್ಶೂರೆನ್ಸ್ ಮಾಡಿದ್ರೆ ನಿಮ್ಗೆ ಮುಂದೇನಾದರೂ ಆದರೆ ಕ್ಲೈಮ್ ಮಾಡೋಕೆ ಈಸಿ ಆಗಿಬಿಡುತ್ತೆ, ನೀವು ನಮ್ಮ ಹತ್ರನೇ ಇನ್ಶೂರೆನ್ಸ್ ಮಾಡ್ಕೊಳ್ಳಿ, ಹಾಗೆ ಹೀಗೆ ಅಂತೆಲ್ಲ ಕೇಳಿದ್ರು. ನಾನು ಇಲ್ಲ ಸರ್, ನಾನು ಸ್ಟ್ರೈಟಾಗಿ ಹೇಳ್ತಿದ್ದೀನಿ, ನಾನು ನಿಮ್ಮ ಹತ್ರ ಮಾಡಿಸಲ್ಲ. ನಮ್ಮ ರಿಲೇಟಿವ್ ಅಲ್ಲೇ ಒಬ್ರು ಇದ್ದಾರೆ, ನಮ್ಮ ಕಸಿನ್ ಒಬ್ರು ಇದ್ದಾರೆ, ನಾನು ಅವ್ರ ಹತ್ರ ಮಾಡಿಸ್ಕೊತೀನಿ, ನನಗೆ ಗೊತ್ತು ಇನ್ಶೂರೆನ್ಸ್ ಬಗ್ಗೆ ಎಲ್ಲ ನಂಗೆ ತುಂಬ ಚೆನ್ನಾಗಿ ನಾಲೆಜ್ ಇದೆ, ನಾನು ಮಾಡಿಸ್ಕೊತೀನಿ ಅಂತ. ಈಗ ನೀವು ಕೇಳ್ಬೋದು, ಏನು ಸರ್ ಹಂಗಾದ್ರೆ ನೀವು ಶೋರೂಮಲ್ಲಿ ಇನ್ಶೂರೆನ್ಸ್ ಮಾಡಿಲ್ವಾ, ನಾವು ಥರ್ಡ್ ಪಾರ್ಟಿ ಹತ್ರ ಮಾಡ್ಬೋದಾ ಅಂತ. ಖಂಡಿತವಾಗಿಯೂ ಇನ್ಶೂರೆನ್ಸನ್ನು ನೀವು ಯಾರ ಹತ್ರ ಬೇಕಾದರೂ ಮಾಡ್ಬೋದು. ನಾನು ಹೇಳೋದಿಷ್ಟೇ, ನಿಮಗೆ ತುಂಬ ಗೊತ್ತಿರುವಂಥವ್ರು ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಕಾರ್ ಇನ್ಶೂರೆನ್ಸನ್ನು ಮಾಡೋರು ಇದ್ದರೆ ನೀವು ಶೋರೂಮನ್ನು ಬಿಟ್ಟು ಅವ್ರ ಹತ್ರ ಮಾಡಿಸ್ಕೊಳ್ಳಿ, ನಿಮಗೆ ತುಂಬ ಕಡಿಮೆ ಆಗುತ್ತೆ. ಆಮೇಲೆ ಶೋರೂಮ್ ಅವರು ನಿಮ್ಮ ಹತ್ರ ತುಂಬ ಆಟ ಆಡ್ಬೋದು. ಏನಂದರೆ ನಾನೀಗ 80,000ಕ್ಕೆ ಒಪ್ಕೊಂಡಿಲ್ಲ, ನನಗೆ 78,000 ರೂಪಾಯಿ ಕೊಟೇಶನ್ ಕೊಟ್ಟರು, ನಾನು 78,000 ರೂಪಾಯಿ ಕೊಟೇಶನ್ ಕೊಟ್ಟಾಗ ನಿಮ್ಮ ಕೊಟೇಶನ್ ಕಳಿಸಿ ಅಂತ ಹೇಳಿದೆ. ಆವಾಗ ನೋಡಿದ್ರೆ ಕೆಲವೊಂದನ್ನು ಅವ್ರು ಮೈನಸ್ ಮಾಡಿಬಿಟ್ಟಿದ್ರು. ಅಂದರೆ EV ಕಾರ್ಗಳ ಇನ್ಶೂರೆನ್ಸನ್ನು ಮಾಡುವಾಗ ನೀವು ಬ್ಯಾಟ್ರಿ ಇರುತ್ತಲ್ಲ, ಕೆಳಗಡೆ ಬೇಸ್ಮೆಂಟ್ ಬ್ಯಾಟ್ರಿ ಇರುತ್ತಲ್ಲ, ಆ ಬ್ಯಾಟ್ರಿಗೆ ಒಂದು ಕವರ್ ಇರುತ್ತೆ, ಆ ಕವರ್ ಕೂಡ ಇನ್ಕ್ಲೂಡ್ ಆಗಿದೆಯಾ ಇನ್ಶೂರೆನ್ಸಲ್ಲಿ ಅನ್ನೋದನ್ನ ನೋಡ್ಕೋಬೇಕು. ನಾನು ಫೈನಲಿ ಈ ಕಾರ್ಗೆ ನಮ್ಗೆ ಗೊತ್ತಿರುವ ಪರಿಚಯಸ್ಥರಿಂದ ಸರಿಸುಮಾರು 76,000 ರೂಪಾಯಿಗೆ ಫುಲ್ಲಿ ಪ್ಯಾಕ್ ಇನ್ಶೂರೆನ್ಸನ್ನು ಮಾಡಿಸ್ಕೊಂಡೆ. ಅಂದರೆ ಅದರಲ್ಲಿ ಯಾವ ರೀತಿ ಕವರೇಜ್ ಇದೆ ಅಂತ ಹೇಳಿದ್ರೆ, ನನ್ನ ಕಾರ್ನ ಇನ್ಶೂರೆನ್ಸು ನಾನು ಮನೆಯಲ್ಲಿ ಚಾರ್ಜ್ ಹಾಕ್ತೀನಲ್ಲ, ಹೋಲ್ಡಿಂಗ್, ಈಗ ಮನೆಯಲ್ಲಿ 3 ಕಿಲೋವ್ಯಾಟ್ 8 ಕಿಲೋವ್ಯಾಟ್ ಚಾರ್ಜಿಂಗ್ ಕೆಪಾಸಿಟಿ ಇರೋದು, 11.2 ಕಿಲೋವ್ಯಾಟ್ದು ಚಾರ್ಜಿಂಗ್ ಹೋಲ್ಡರ್ ಇದೆಯಲ್ಲ, ಅದರಲ್ಲಿ ಒಂದು ಕೇಬಲ್ ಬರುತ್ತೆ. ಆ ಕೇಬಲ್ಲಿ ಕೂಡ ನನ್ನ ಇನ್ಶೂರೆನ್ಸ್ ಫುಲ್ ಆಗಿದೆ, ಅಂದರೆ ಫಿಲ್ ಆಗಿದೆ. ಯಾಕೆ ಇದನ್ನು ಮಾಡ್ಕೊಂಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ನಾಳೆ ಎಲ್ಲ ಹೆಗ್ಗಣ ಕಚ್ಬೋದು, ಇಲ್ಲ ಓವರ್ ಕರೆಂಟ್ ಬಂದು ಫ್ಲಕ್ಚುವೇಟಲ್ಲಿ ಹಾಳಾಗ್ಬೋದು, ಸುಟ್ಟೋಗ್ಬೋದು. ಈಗ ಆಲ್ರೆಡಿ ನಮ್ಮ ಚಾರ್ಜಿಂಗು ಇದಕ್ಕೇನೆ 75,000 ರೂಪಾಯಿ ಕೊಟ್ಟಿದ್ದೀನಿ ನಾನು ಮಹೇಂದ್ರದವರಿಗೆ. ನಾಳೆ ಎಲ್ಲಾದರೂ ಅದು ಮತ್ತೆ ಅಗೈನ್ ಖರ್ಚು ಬಂದರೆ ನಾವು EV ಕಾರ್ ತಗೊಂಡು ಬೆನಿಫಿಟೇ ಇರೋದಿಲ್ಲ. ಹಾಗಾಗಿ ಇನ್ಶೂರೆನ್ಸನ್ನು ಮಾಡುವಾಗ ಇದೆಲ್ಲ ಇನ್ಕ್ಲೂಡ್ ಆಗಿದೆಯಾ. ಮತ್ತು ಇನ್ನೊಂದು ಹೇಳ್ತೀನಿ, ನಿಮಗೆ EV ಕಾರಲ್ಲಿ ಬರುವಂಥ ಟೈರ್ಗಳು ಕೂಡ, ಅದರ ನಂಬರ್ಸ್ ಕೂಡ ಬೇರೆ ಕಾರ್ಗಳಿಗಿಂತ ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ ಬೇರೆ ಟೈರ್ಗಳು ಬರುತ್ತೆ. ನೀವು ಎಲ್ಲ ಕಾರ್ಗಳಿಗೆ ಹಾಕಿರುವಂಥ ಯಾವ್ಯಾವುದೋ ಟೈರ್ಗಳನ್ನು EV ಕಾರ್ಗಳಿಗೆ ಹಾಕೋಕ್ಕಾಗಲ್ಲ. ಸೊ ಅದನ್ನೂ ಕೂಡ ನೀವು ಇಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು. ಪ್ರತಿ ಒಂದು ಮೆನ್ಷನ್ ಆಗಿದ್ರೆ ಬಹಳ ಒಳ್ಳೇದು. EV ಕಾರ್ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲೋ ಬ್ಯಾಟ್ರಿ ಖಾಲಿಯಾಗಿ ನಿಲ್ಲೋದು ಒಂದೇ ಅಲ್ಲ, ಎಲ್ಲೋ ಈಗ ನಿನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಇದು ಗೇರ್ಗಳೇ ಸರಿಯಾಗಿ ವರ್ಕ್ ಆಗ್ತಿರ್ಲಿಲ್ಲ. ಅಂದರೆ ಇಲ್ಲಿಗ ನ್ಯೂಟ್ರಲ್ಲು, ರಿವರ್ಸು, ಡ್ರೈವ್ ಅಂತ ಇದೆಯಲ್ಲ, ಈ ಮೋಡ್ಗಳೇ ಹೋಗಿಲ್ಲ ಅಂದರೆ ನಿಮ್ಗೆ ಡ್ರೈವಿಂಗೇ ಆಗೋದಿಲ್ಲ. ಅದು ಕೂಡ ಪ್ರಾಬ್ಲಮ್ ಆಗ್ಬೋದು. ಆವಾಗ ರೋಡ್ ಸೈಡ್ ಅಸಿಸ್ಟೆನ್ಸ್ ಇರ್ಬೋದು, ಅಥವಾ ನಿಮ್ಗೆ ಟೋಯಿಂಗ್ ಮಾಡೋದಿರ್ಬೋದು, ಇಲ್ಲ ನೀವೆಲ್ಲ ರೂಮ್ ತಗೊಂಡು ಉಳ್ಕೊಂಡ್ರೆ ನಿಮಗೆ ರೂಮ್ ಬಾಡಿಗೆ ಕೊಡೋದಿರ್ಬೋದು. ಇವೆಲ್ಲವೂ ಕೂಡ ಇವತ್ತಿನ ಇನ್ಶೂರೆನ್ಸ್ ಕಂಪನಿಗಳು, ನಿಮಗೆ 10 ಇನ್ಶೂರೆನ್ಸ್ ಕಂಪನಿಗಳಿದೆ, ಅದನ್ನೆಲ್ಲವೂ ಕೂಡ ನೀವು ಇನ್ವಾಲ್ವ್ ಮಾಡ್ಕೋಬೇಕು. ನಿಮಗೆ ಶೋರೂಮ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು 2 ಐಟಮ್ನ ನಿಮ್ಗೆ ಗೊತ್ತಿಲ್ದಂಗೆ ಮಧ್ಯೆ ಎಗರಿಸ್ಬಿಟ್ಟು ನೋಡಿ ಸರ್ 60,000ಕ್ಕೆ ನಾನು ಇನ್ಶೂರೆನ್ಸ್ ಕೊಡ್ತೀನಿ ಅಂತ ನಿಮ್ಮ ಇನ್ಶೂರೆನ್ಸನ್ನು ಅವರು ಮಾಡಬಹುದು. ಆದರೆ
ಕ್ಲೈಮಿಂಗ್ ಟೈಮಲ್ಲಿ ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ. ಕ್ಲೈಮಿಂಗ್ ಟೈಮಲ್ಲಿ ನಿಮ್ಗೆ ಗಾಡಿ ಕೊಡ್ತಾರಲ್ಲ, ಕಾರ್ ಕೊಡ್ತಾರಲ್ಲ, ಇವ್ರು ಯಾರು ನಿಮ್ಗೆ ಸಿಗೋದಿಲ್ಲ, ಯಾರು ಬರೋದಿಲ್ಲ. ನಮ್ಮ ಸೇಫ್ಟಿಲಿ ನಾವು ಇದ್ಕೊಂಡು ನಾವೇನಾದರೂ ವೆಹಿಕಲ್ಗೆ ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ನಮ್ಮ ಡಿಪಾರ್ಟ್ಮೆಂಟೇ ಬೇರೆ ಆಗಿಬಿಡುತ್ತೆ. ನೀವು ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ಸರ್, ಇದು ಸೇಲ್ಸ್ ಡಿಪಾರ್ಟ್ಮೆಂಟು, ಇಲ್ಲಿಗೆ ಬರಬೇಡಿ ಅಂತೆಲ್ಲ ಸುಮಾರು ಜನ ಹೇಳೋದನ್ನು ನಾನು ಕೂಡ ಕೇಳಿಸ್ಕೊಂಡಿದ್ದೀನಿ. ಹಾಗಾಗಿ ಯಾರಿಗೆ ಬೇಜಾರಾದರೂ ಪರವಾಗಿಲ್ಲ, ನಾನು ಇದನ್ನು ಸ್ಟ್ರೈಟಾಗಿ ಹೇಳ್ತೀನಿ. ನಾವು ಇನ್ಶೂರೆನ್ಸ್ ಮಾಡುವಾಗ ಒಂದು 10 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, 1000 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಎಲ್ಲ ಇನ್ಕ್ಲೂಡ್ ಆಗಿರುವಂಥ ಇನ್ಶೂರೆನ್ಸನ್ನೇ ಮಾಡ್ಕೋಬೇಕು. ನಿಮಗೆ ಯಾರಾದರೂ ಗೊತ್ತಿದ್ರೆ ಅವ್ರ ಹತ್ರ ಮಾಡಿಸ್ಕೊಳ್ಳೋದು ಬೆಸ್ಟ್ ವೇ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೋಡಿ, ಈಗ ಪಾಂಡವಪುರ ಶ್ರೀರಂಗಪಟ್ಟಣ ಹತ್ರ ನಾವು ಹೋಗ್ತಾ ಇದ್ದೀವಿ. ಮೈಸೂರಿಗೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಹೆಗ್ಗದ್ದೆ ಸ್ಟುಡಿಯೋದ ವಿಶೇಷ ಒಂದು ಸಂದರ್ಶನ ಮಾಡೋದಿತ್ತು. ಹಾಗಾಗಿ ಇವತ್ತು ಬೆಳಿಗ್ಗೆನೆ ಮೈಸೂರಿಗೆ ಹೊರಟಿದ್ದು. ನಮ್ಗೆ ಆವಾಗಲೇ 2.5 ಗಂಟೆ ತೋರಿಸ್ತಿತ್ತು, ಆದರೆ 2.5 ಗಂಟೆ ಏನಾಗಿಲ್ಲ, ನಾವು ಸ್ವಲ್ಪ ಫಾಸ್ಟಾಗೇ ಬಂದ್ವಿ. ಇನ್ನೂ ರೇಂಜ್ 352 ಕಿಲೋಮೀಟ್ರ್ ಇದೆ. ಇದು ಹತ್ರ ನಮಗೆ ಅಲ್ಲಿಗೆ ಹೋಗುವಷ್ಟರಲ್ಲಿ 300 ರೇಂಜ್ ಕೊಡ್ಬೋದು, ಯಾಕಂದರೆ AC ಹಾಕ್ಕೊಂಡಿರೋದ್ರಿಂದ ಡೌನ್ ಆಗೇ ಆಗುತ್ತೆ. ಓಕೆ, ಒಳ್ಳೆ ಜರ್ನಿ. ಒಂದು ದಿನಕ್ಕೆ 300, 350, 400 ಕಿಲೋಮೀಟ್ರ್ ಯಾರಾದರೂ ಓಡಾಡ್ತೀರಂದರೆ ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಓಡಾಡ್ಬೋದು. ಬನ್ನಿ, ಇನ್ನೂ ಏನಾದರೂ ವಿಚಾರಗಳಿದ್ರೆ ಮುಂದೆ ಹಂಚ್ಕೊತೀನಿ. ಈಗ ಫಸ್ಟ್ ಮೈಸೂರಿಗೆ ಹೋಗಿ ನಮ್ಮ ಕೆಲಸವನ್ನು ಮುಗಿಸ್ಕೊಳ್ಳೋಣ, ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರ್ತಾ ಮತ್ತೆ ನಿಮಗೆ ನಾನು ರೇಂಜ್ ತೋರಿಸ್ತೀನಿ, ಏನಾಯ್ತು ಇವತ್ತಿನ ಜರ್ನಿಲಿ ಅನ್ನೋದನ್ನ ಹೇಳ್ತೀನಿ. ಬನ್ನಿ ಹೋಗಿ ಬರೋಣ. ಮೈಸೂರಿಗೆ ಬಂತು ನೋಡಿ, ನಮ್ಮ ಕಾರು ಫಸ್ಟ್ ಮೈಸೂರಿಗೆ ಬಂದಿದೆ. ಇಲ್ಲಿದೆ ನೋಡಿ ಪ್ಯಾಲೇಸ್. ನಾವು ಎಷ್ಟು ಪುಣ್ಯವಂತರಲ್ಲ, ಎಷ್ಟು ಹತ್ರ ಇದೆ ನಮಗೆ ಪ್ಯಾಲೇಸು. ನೋಡಿ, ನನ್ನ ಕಾರು ಫಸ್ಟು ಮೈಸೂರಿಗೆ ಬಂದಿದೆ. ನನ್ನ ಫೇವ್ರೆಟ್ ಪ್ಲೇಸ್ ಕೂಡ ಮೈಸೂರು, ನಂಗೆ ಭಾಳ ಇಷ್ಟ. ಆ ಕಡೆ ನೋಡಿ ಚಾಮುಂಡಿ ಬೆಟ್ಟ ಅಲ್ಲಿ ಕಾಣಿಸ್ತಿದೆ. ಮೈಸೂರಿಗೆ ಬಂದಾಗ ಖುಷಿ ಆಗೋದೇನು ಗೊತ್ತಾ, ಇಲ್ಲಿ ತುಂಬ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಕ್ಲೀನ್ನೆಸ್ಸಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಯಾವಾಗಲೂ ಮೈಸೂರು ಥರ ಸಿಟಿ ಇರಲಿ ಅಂತ ನಾನು ಅಂದ್ಕೊತೀನಿ. ಯಾರು ಎಷ್ಟೇ ಬಂದು ಏನೇ ಬಂದು ಗಲೀಜು ಮಾಡಿದ್ರೂ ಕೂಡ ಅದನ್ನು ಅಷ್ಟು ಶಿಸ್ತುಬದ್ಧವಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಹೇಳೋದು, ನಮಗೆ ರಾಜಕಾರಣಿಗಳ ಆಡಳಿತಕ್ಕಿಂತ ರಾಜರ ಆಡಳಿತ ತುಂಬ ಚೆನ್ನಾಗಿತ್ತು, ಅದು ಇರಬೇಕಿತ್ತು ಅಂತ ಹೇಳೋದು. ನೋಡಿ, ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಮೈಸೂರು ನಗರವನ್ನು ಸ್ವಚ್ಛಗೊಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹಾಕಿದ್ದಾರೆ. ಆ ಕ್ಲೀನ್ನೆಸ್ಸಿಗೆ ನಾನು ತುಂಬ ಫಿದಾ ಆಗ್ತೀನಿ ಮೈಸೂರಿಗೆ ಬಂದಾಗ. ಮತ್ತು ಇಲ್ಲಿರುವಂಥ ಕಟ್ಟಡಗಳು, ನಾವೀಗೇನು ಅಲ್ಲಿ ನಿಮಗೆ ಪ್ಯಾಲೇಸ್ ತೋರಿಸಿದ್ವಿ ನೋಡಿ, ಯಾವುದೇ ಕಟ್ಟಡ ಅದಕ್ಕಿಂತ ಮೇಲೆ ಕಟ್ಟುವ ಹಾಗಿಲ್ಲ ಅಂಥೇಳಿ ಒಂದು ಪ್ರತೀತಿ ಹಾಕ್ಕೊಂಡು ಇದ್ದೀವಿ. ಅದು ಮುಂದೆ ಕೂಡ ಪಾಲನೆ ಆಗಲಿ ಅಂತ ಅನ್ಕೊತೀನಿ. ಸೊ ಈಗ ಮೈಸೂರು ಸರ್ಕಲ್, ಇದು ಮೈಸೂರಲ್ಲೇ ಇದ್ದೀವಿ. ಪ್ಯಾಲೇಸ್ ಮುಂಭಾಗದಲ್ಲಿ ಪಾಸ್ ಆದ್ವಿ. ನಮ್ಮ ಡೆಸ್ಟಿನೇಷನ್ಗೆ ಇನ್ನು ಕೇವಲ 5.9 ಕಿಲೋಮೀಟ್ರ್ ಇದೆ. ಸೊ ನಮಗೆ ನಾವು ಏನು ಅಂದ್ಕೊಂಡ್ವಿ ಅಲ್ಲಿ ರೇಂಜು, ಅದಕ್ಕಿಂತ AC ಹಾಕಿರೋಕ್ಕೋಸ್ಕರ ಒಂದು 40-50 ಕಿಲೋಮೀಟ್ರ್ ಕಮ್ಮಿ ಕೊಡ್ತಿದ್ದು. ಅಂದರೆ ಈಗ ನಾನು ತುಂಬ ಸ್ಲೋ ಹೋಗ್ತಿದ್ದೀನಲ್ಲ, ಇಲ್ಲಿ ಲೆವೆಲ್ 2 ಅಲ್ಲಿ ನಿಮಗೆ ರೀಜನ್ರೇಷನ್ ಆಗ್ತಿದೆ ನೋಡಿ. ಲೆವೆಲ್ 2 ಅಲ್ಲಿ ಲೆವೆಲ್ 3 ಅಲ್ಲಿ ಆಗ್ತಿದೆ ರೀಜನ್ರೇಷನ್ನು. ಸೊ ಹಂಗಾಗಿ ಒಂದು ಸ್ವಲ್ಪ ಇನ್ನು ಮೇಲೆ ನಾವು ಸಿಟಿಲಿ ಓಡಾಡ್ತಿರ್ಬೇಕಾದ್ರೆ ಮೈಲೇಜ್ ಎಲ್ಲೂ ಡ್ರಾಪ್ ಆಗೋದಿಲ್ಲ, ಜಾಸ್ತಿನೇ ಆಗುತ್ತೆ, ಕಮ್ಮಿ ಆಗಲ್ಲ. ಲಾಂಗು ಫಾಸ್ಟಾಗಿ ಬರೋಕ್ಕೋಸ್ಕರ ಒಂದು 50 ಅಂದರೆ 152 ಕಿಲೋಮೀಟ್ರ್ ನಾನು ಬಂದಿದ್ದಲ್ಲ. ಸೊ ಅದ್ರ ಜೊತೆಗೆ ಒಂದು 50 ಎಕ್ಸ್ಟ್ರಾ ಕನ್ಸ್ಯೂಮ್ ಆಯಿತು. ಅದು AC ಹಾಕಿರೋ ಕಾರಣಕ್ಕೆ ಆಗಿರುವಂಥದ್ದು. ಇಷ್ಟು ರೇಂಜನ್ನು ಇಲ್ಲಿ ಕೊಟ್ಟಿದೆ. ನೋಡೋಣ, ಇಲ್ಲಂತೂ ನಾನೀಗ ಚಾರ್ಜ್ ಹಾಕೋದಕ್ಕೆ ಹೋಗೋದಿಲ್ಲ, ಮನೆಗೆ ಹೋಗ್ತೀನಿ ವಾಪಸ್ಸು. ಇಲ್ಲಿ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಬನ್ನಿ, ಮನೆಗೆ ಹೋಗುವಾಗ ಎಷ್ಟು ರೇಂಜ್ ಇರುತ್ತೆ. ನಿಜವಾಗಿಯೂ ಒಂದು ಮೈಸೂರಿಗೆ ಯಾವುದೇ ಚಾರ್ಜನ್ನು ಅವಲಂಬನೆ ಮಾಡ್ಕೊಳ್ಳದೆ ಬಂದು ಹೋಗಬಹುದಾ ಬೆಂಗಳೂರಿಂದ ಅಂತ ನಾವು ನೋಡೋಣ. ನಾವು ಮೈಸೂರು ಮಾತ್ರ ಅಲ್ಲ, ಸ್ವಲ್ಪ ಇನ್ನೊಂದು 2-3 ಕಡೆ ಹೋಗೋದಿದೆ. ಮುಂಭಾಗನೂ ಹೋಗಬೇಕು, ಆಮೇಲೆ ಇನ್ನೂ 2 ಶೂಟ್ ಇವತ್ತು ಇರೋದ್ರಿಂದ ಅದು 2ನೂ ನಾವು ಮುಗಿಸ್ಬೇಕು. ಆಚೆ ಈಚೆ ಸ್ವಲ್ಪ ಓಡಾಟ ಮಾಡಲೇಬೇಕಾಗುತ್ತೆ. ಬನ್ನಿ ಹೋಗಿ ಬರೋಣ. ರೈಟ್, ನಮ್ದೀಗ ಮನೆಗೆ ತೆರಳುವ ಸಮಯ. ಈಗ 3 ಗಂಟೆ 40 ನಿಮಿಷ. ನಾವು ಬೆಳಿಗ್ಗೆನೆ ಮೈಸೂರಿಗೆ ಬಂದ್ವಿ. ಇವತ್ತು 2 ಶೂಟ್ ಇತ್ತು ನಮ್ಮ ಮೈಸೂರಲ್ಲಿ. ಒಂದು ಹೋಮ್ ಸಿನಿಮಾಸ್, ಅಂದರೆ ನಾವೆಲ್ಲ ಈಗ ಮನೆಗಳಿಗೆ ಹೋಮ್ ಥಿಯೇಟರ್ಸ್ಗಳನ್ನು ಮಾಡ್ತೀವಲ್ಲ, ಆ ಸೌಂಡಿಂಗ್ ಆ್ಯಂಡ್ ವಿಜುವಲ್, ಅಂದರೆ ಈಗ ಆಡಿಯೋ ಮತ್ತು ವಿಡಿಯೋ ಎರಡನ್ನೂ ಕೂಡ ಸಮರ್ಪಕವಾದ ಬಳಕೆ ಮತ್ತು ಅದನ್ನು ಹೆಂಗೆ ಮಾಡೋದು, ನೀಟಾಗಿ ಹೋಮ್ ಥಿಯೇಟ್ರನ್ನು ರೆಡಿ ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೊಂದು ಕ್ವಾಲಿಟಿ ವರ್ಕ್ ಬೇಕು ಅಂತ ಹೇಳಿದ್ರೆ, ನೀವು ಮೈಸೂರಲ್ಲಿರುವಂಥ ಹೋಮ್ ಸಿನಿಮಾಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ದಿ ಬೆಸ್ಟ್ ಆಗಿ
ಅಕ್ಯುರೇಟ್ ಸೌಂಡ್ ಸಿಸ್ಟಮಲ್ಲಿ ನಿಮಗೆ ಹೋಮ್ ಥಿಯೇಟರನ್ನು ರೆಡಿ ಮಾಡಿಕೊಡ್ತಾರೆ. ಮತ್ತು ಟಿ ವಿ ಮನೆಗೆ ಏನಾಗ್ತೀವಿ ಆ ಬೆಲೆಯಲ್ಲಿ ಹೋಮ್ ಥಿಯೇಟರ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಅವಕಾಶ ಕೂಡ ಇದೆ. ಕೇವಲ ಹೋಮ್ ಥಿಯೇಟರ್ ಮಾತ್ರ ಅಲ್ಲ, ಕಮರ್ಷಿಯಲ್ ಸ್ಪೇಸ್ಗಳು, ಸೌಂಡಿಂಗ್ ವಿಚಾರಕ್ಕೆ ಅಥವಾ ನಮ್ಗೆ ಈ ಥರ ಸ್ಪೀಕರ್ಸ್ಗಳು ಬೇಕು ಅಂದರೂ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೆಯ ಹೋಮ್ ಥಿಯೇಟರ್ಸ್ಗಳನ್ನು ಅವರು ಮಾಡಿ ಕೊಡ್ತಾರೆ. ಅದರ ಬಗ್ಗೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ವಿಡಿಯೋವನ್ನು ಬಿತ್ತರ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಒಮ್ಮೆ ನಿಮ್ಗೆ ಯಾರಿಗಾದರೂ ಆ ಥರದ ಇಕ್ವಿಪ್ಮೆಂಟ್ಗಳು ಬೇಕು ಅಂದರೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿಲಿ ಮಾಡಿಕೊಡ್ತಾರೆ. ಇವತ್ತಿನ ಎರಡನೇ ಶೂಟ್ ಇದ್ದಿದ್ದು ಇದೇ ಮೈಸೂರಿನ ರಿಂಗ್ ರೋಡ್ ಸಮೀಪ ಇರುವಂತಹ ಶೆಟ್ಟೀಸ್ ಕೋಸ್ಟಲ್ ಗಾರ್ಡನ್ ಹೋಟೆಲ್ನಲ್ಲಿ. ಶೆಟ್ಟೀಸ್ ಕೋಸ್ಟಲ್ ಗಾರ್ಡನ್ ಹೋಟೆಲ್ ನಮ್ಮ ಕುಂದಾಪುರದವರಾಗಿರುವಂತಹ ಮಾರಣಕಟ್ಟೆ ಸಮೀಪ ಅವ್ರ ಮನೆ ಇರುವಂಥದ್ದು. ಅವರು ಭಾಸ್ಕರ್ ಶೆಟ್ಟರು ಅಂತೇಳಿ ಕಳೆದ 22 ವರ್ಷಗಳಿಂದ ಈ ವಿಭಾಗದಲ್ಲಿ, ಹೋಟೆಲ್ ವಿಭಾಗದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದವರು. ಮತ್ತು ಮೈಸೂರಿನಲ್ಲಿ ಶೆಟ್ಟೀಸ್ ಕೋಸ್ಟಲ್ ಗಾರ್ಡನ್ ಹೋಟೆಲ್ ಅಂತ ಹೇಳಿದ್ರೆ ಒಂದು ಫೇಮಸ್ ಹೋಟೆಲ್. ಅದು ದೊಡ್ಡ ಹೋಟೆಲ್ಲು, ಗಾರ್ಡನ್ ಇದೆ, ಬಾಕ್ಸ್ ಆಫೀಸ್ ಇದೆ, ಮುಖ್ಯವಾಗಿ ಬಾಕ್ಸ್ ಆಫೀಸ್ ಇದೆ. ಒಳ್ಳೆ ಶೆಫ್ಗಳಿದ್ದಾರೆ. ಕಿಚನ್ಗೆಲ್ಲ ಎಂಟ್ರಿ ಕೊಟ್ಟೆ. ಅಲ್ಲಿ ಕೆಲವೊಂದು ಮೀನ್ ಫ್ರೈ ಇರ್ಬೋದು, ಅಥವಾ ಚಿಕನ್ ತಾಳಿ ಇರ್ಬೋದು, ಅಥವಾ ಫಿಶ್ ತಾಳಿ ಇರ್ಬೋದು, ಇದನ್ನೆಲ್ಲವನ್ನ ನಾವು ರುಚಿಯನ್ನು ಕೂಡ ಸವಿದ್ವಿ. ಸಖತ್ತಾಗಿತ್ತು. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ನೋಡಿ, ಒಂದು ಸಮಯದಲ್ಲಿ ನಾವು ಬೆಂಗಳೂರಿಗೆಲ್ಲ ಬಂದಾಗ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಇತ್ತು. 20 ರೂಪಾಯಿ ಊಟ, 13 ರೂಪಾಯಿ ಊಟ, 18 ರೂಪಾಯಿ ಊಟ ಅಂದ್ಕೊಂಡು ನಾವು ಎಲ್ಲಿ ಕಡಿಮೆಗೆ ಸಿಗುತ್ತೆ ಅಲ್ಲಿಗೆ ಹೋಗಿ ಊಟ ಮಾಡ್ತಿದ್ವಿ. ಆದರೆ ಇವತ್ತು ಒಂದು ಹೊತ್ತಿನ ಊಟಕ್ಕೆ ಇಷ್ಟು ವೆರೈಟಿ, ನಿಮಗೆ ತೋರಿಸ್ತಿದ್ದೀನಲ್ಲ, ಇಷ್ಟು ವೆರೈಟಿಯನ್ನು ಕೊಟ್ಟು ನಮಗೆ ಊಟವನ್ನು ಮಾಡಿಸಿದ್ರು. ತುಂಬ ಖುಷಿ ಆಯಿತು. ಮೈಸೂರಿಗೆ ಯಾರೇ ಬಂದರೂ ಕೂಡ ಇಲ್ಲಿಗೆ ಒಂದ್ಸಲ ಹೋಗಿ. ನಿಮಗೆ ಸೀ ಫುಡ್ಗಳು ಸಖತ್ತಾಗಿ ಸಿಗುತ್ತಿಲ್ಲಿ. ಆಮೇಲೆ ಚಿಕನ್ನು, ಮಟನ್ನು ಈ ವಿಭಾಗದಲ್ಲೂ ಕೂಡ ಒಳ್ಳೊಳ್ಳೆ ಐಟಮ್ಗಳು ಸಿಗುತ್ತೆ. ನನಗೆ ಸಖತ್ ಇಷ್ಟ ಆಗಿದ್ದು ಟೆಂಡರ್ ಕೋಕೋನಟ್ ಚಿಲ್ಲಿನೋ ಏನೋ ಒಂದು ಕೊಟ್ಟರು. ಅದಂತೂ ಸಖತ್ ಇಷ್ಟ ಆಯಿತು ನನಗೆ. ನೀವು ಬಂದರೆ ಅದನ್ನೊಂದ್ಸಲ ಟ್ರೈ ಮಾಡಿ. ನೀರು ಇರುತ್ತಲ್ಲ, ಎಳ್ನೀರು ಒಳಗಡೆ ಇದನ್ನೆಲ್ಲ ನೀರೆಲ್ಲ ತೆಗೆದು ಅದ್ರ ಒಳಗಡೆಯಿಂದ ಏನೋ ಒಂದು ಐಟಮ್ನೆಲ್ಲ ಮಾಡಿ ಅದರಲ್ಲಿ ಸರ್ವ್ ಮಾಡ್ತಾರೆ ಅವರು. ಅದೊಂಥರ ಸ್ಪೆಷಲ್ ಆಗಿತ್ತು. ಅದ್ರ ಬಗ್ಗೆನೂ ವಿಡಿಯೋನ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಪ್ರಸಾರ ಮಾಡಿದ್ದೀನಿ. ಅದನ್ನು ಕೂಡ ನೀವು ನೋಡಿ ಒಂದ್ಸಲ, ಓಕೆನಾ? ಇದಿಷ್ಟು ನಾನು ಮೈಸೂರಿಗೆ ಇವತ್ತು ಬಂದಿರುವ ಉದ್ದೇಶ. 2 ಶೂಟಿಂಗ್ಗಳು ಮುಗೀತು ನಮ್ಮದು. ಹಾಗಾಗಿ ಮತ್ತೆ ಈಗ ವಾಪಸ್ ಹೊರಟ್ವಿ. ನೋಡಿ, ಆಗಲೇ 290 ಇತ್ತು, 293 ಸಮಥಿಂಗ್ ಏನೋ ಇತ್ತು. ಆದರೆ ಈಗ ನಾನು ಅಗೇನ್ AC ಎಲ್ಲ ಹಾಕ್ಕೊಂಡೇ ಇದ್ದೀನಿ. ಎಲ್ಲೂ ನಾನು ಆಫ್ ಮಾಡಿಲ್ಲ. ನಾನು ಅಂದ್ಕೊಂಡಿದ್ದು ಇವತ್ತು ಲಾಂಗ್ ಹೋಗ್ತಿದ್ದೀವಲ್ಲ, ನಿನ್ನೆ ಮಳೆ ಬೇರೆ ಬೆಂಗಳೂರಲ್ಲಿ ಬಂದಿತ್ತು, ತಂಪಿರುತ್ತೆ, ಸ್ವಲ್ಪ ಕೂಲ್ ಆಗಿರುತ್ತೆ, ನಾವು ವಿಂಡೋ ಇಳಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಆಗಲಿಲ್ಲ. ಸೊ ವಿಂಡೋ ಇಳಿಸಿದ್ರೆ ಸೆಕೆ ಆಗುತ್ತೆ ಅಂತ ಹೇಳಿ AC ಹಾಕ್ಕೊಂಡೇ ಇದ್ದೀವಿ. ಆದರೆ ರೇಂಜ್ ನೋಡಿ, 60% ಬ್ಯಾಟ್ರಿ ಬ್ಯಾಕಪ್ ಇದೆ. ಇನ್ನು ನನಗೆ ಇಲ್ಲಿಂದ ಇರುವಂಥದ್ದು ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, 146 ಕಿಲೋಮೀಟರ್ ಓನ್ಲಿ ಇರುವಂಥದ್ದು. ನಾನು ಆಲ್ರೆಡಿ ಇಲ್ಲಿ 2-3 ಪ್ಲೇಸ್ಗಳಿಗೆ ಹೋಗಿರೋದ್ರಿಂದ ಸುಮಾರು ಸುತ್ತಾಡ್ಬಿಟ್ಟೆ. ಈಗ ಒಂದು 20-25 ಕಿಲೋಮೀಟರ್ ಇಲ್ಲೇ ಒಳಗಡೆ ಸುತ್ತಾಡಿದ್ದೀನಿ. ಇನ್ನೇನು ಮೈನ್ ರೋಡ್ ಟೋಲ್ ನಮಗೆ ಸಿಗುತ್ತೆ. ಬೆಂಗಳೂರು ಮೈಸೂರು ಹೈವೇ ನಾವು ಸಿಕ್ಬಿಟ್ರೆ ಇನ್ನು ಸ್ಟ್ರೈಟಾಗಿ ಹೋಗೋದು. 146 ಕಿಲೋಮೀಟ್ರು ನನಗಿರುವಂಥದ್ದು. 2.25 ಗಂಟೆ ಜರ್ನಿ ಇದೆ. ಇವತ್ತಿನ XEV9S ಅಲ್ಲಿ ನನ್ನ ಜರ್ನಿ ನಾನು ಕಂಡುಕೊಂಡಿದ್ದು ಒಂದು ಲಕ್ಸುರಿ ಆಗಿತ್ತು, ಇನ್ನೊಂದು ಸ್ಮೂತ್ ಆಗಿತ್ತು, ಮತ್ತೊಂದು ಕೆಲವೊಂದು ವಿಚಾರಗಳಿದೆಯಲ್ಲ. ನಿಮಗೆ ಆಗಲೇ ಇನ್ಶೂರೆನ್ಸ್ ಬಗ್ಗೆ ಹೇಳಿದೆ, ಇಲ್ಲಿರುವಂಥ ಒಂದು ಸೆಟ್ಟಿಂಗ್ ಬಗ್ಗೆ ಹೇಳಿದೆ. ಇನ್ನೂ ಸಾಕಷ್ಟು ಸೆಟ್ಟಿಂಗ್ಗಳಿದೆ. ಈಗ ಹೇ ಸಿರಿ ಅಂತ ನಾವು ಹೆಂಗೆ ಮೊಬೈಲಲ್ಲಿ ಯೂಸ್ ಮಾಡ್ತೀವಿ, ಅದೇ ಥರ ಅದಕ್ಕೂ ಕೂಡ ಅಲೆಕ್ಸಾ ಕನೆಕ್ಟ್ ಮಾಡಿಕೊಂಡ್ರೆ ಅದು ವರ್ಕ್ ಆಗುತ್ತೆ. ಇನ್ನು ಇಲ್ಲಿ ಸಿಸ್ಟಮನ್ನು ಕನೆಕ್ಟ್ ಮಾಡಿಕೊಂಡು ನೀವು ಹಾಡುಗಳನ್ನು ಕೇಳಿಸ್ಕೊಳ್ಳೋದು, ಮಾಡೋದು, ಹೋಗ್ಬೋದು. ಆಮೇಲೆ ಬೇರೆ ಬೇರೆ ಈಗ ಕ್ರೂಸ್ ಕಂಟ್ರೋಲ್ ಇರ್ಬೋದು, ಅದನ್ನೆಲ್ಲ ನಾನು ಮತ್ತೆ ಹೇಳ್ತೀನಿ. ಈಗ ಲೈನಲ್ಲೇ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಆಪ್ಷನ್ ಇದೆ. ಆ ಥರದ್ದೆಲ್ಲ ಸೆಟ್ಟಿಂಗ್ಸ್ಗಳನ್ನು ಮತ್ತೆ ಹೇಳ್ತೀನಿ. ಇವತ್ತಿನ ಜರ್ನಿಯಲ್ಲಿ ಇದು ಇಷ್ಟು ಮೈಲೇಜನ್ನು ಕೊಡುತ್ತಾ ಅನ್ನುವಂಥ ಕಾನ್ಫಿಡೆನ್ಸ್. ಈಗ ಬೇರೆ ಕಂಪನಿಯ ಕಾರ್ಗಳನ್ನು, ಈಗ ಬೇರೆ MG ಇರ್ಬೋದು ಅಥವಾ ಬೇರೆ EVಗಳನ್ನು ತಗೊಂಡ್ರೆ ಬೆಂಗಳೂರಿಂದ ಮೈಸೂರಿಗೆ ಬರ್ತಾರೆ, ಮೈಸೂರಲ್ಲಿ ಮತ್ತೆ ಚಾರ್ಜ್ ಹಾಕ್ಕೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗ್ತಾರೆ. ಆದರೆ ನಾವು ಎಲ್ಲೂ ಚಾರ್ಜ್ ಹಾಕಿಲ್ಲ. ಒಂದೇ ಜರ್ನಿ ಇದು. ಅಲ್ಲಿಂದ ಹೊರಟ್ವಿ, ಇಲ್ಲಿ ಶೂಟ್ ಮುಗಿಸ್ಕೊಂಡು ಇಲ್ಲೂ ಎಲ್ಲ ತುಂಬ ಸುತ್ತಾಡಿಕೊಂಡು ಈಗ ಮತ್ತೆ ವಾಪಸ್ ಹೋಗ್ತಿದ್ವಿ. ನಾವು ಮನೆಗೆ ಹೋಗಿನೇ ಚಾರ್ಜ್ ಹಾಕೋದು. ನೋಡು, ಇಲ್ಲಿ 291 ಇತ್ತು, 60% ಬ್ಯಾಟ್ರಿ. ನಾನು 145 ಕಿಲೋಮೀಟ್ರ್ ಹೋಗಬೇಕು. ಅಂದರೆ ಹತ್ರ 300 ಅಂದ್ರೂ ನನಗೆ ಅರ್ಧ ಉಳಿಬೇಕು. ಅಂದರೆ 150 ಆದರೂ ಉಳಿಬೇಕು. 150 ಉಳಿದ್ರೆ ಪಕ್ಕ ಇದೆ. ಬೇಡ, ಒಂದು AC ಹಾಕಿದ್ದಕ್ಕೆ ಒಂದು 30 ಕಮ್ಮಿ ಆಯಿತು. 120 ಉಳಿದ್ರೂ ಪಕ್ಕ ಕಿಲೋಮೀಟ್ರ್ ಕೊಡುತ್ತೆ ಅಂತ ಅರ್ಥ. ಸೊ ಬನ್ನಿ ಅದನ್ನು ನೋಡ್ಕೊಬರೋಣ, ಹೋಗುವ. ಫೈನಲಿ ನಾವು ಈಗ ಸಂಜೆ 5:45ಗೆ ಮನೆ ಹತ್ರ ಬಂದ್ವಿ. ನೋಡಿ, ನಾನಲ್ಲಿ ನಿಮ್ಗೇನು ಹೇಳಿದ್ದೆ, ನಮಗೆ 150 ಕಿಲೋಮೀಟ್ರ್ ದೂರ ಇದೆ.
146 ಅಂತ ತೋರಿಸ್ತಿತ್ತು. ಹತ್ರ ನಮ್ಗೊಂದು 120 130 ತನಕ ಹೋಗಿ ನಿಂತರೆ ಸಾಕು ನಮ್ಮ ರೇಂಜು ಅಂತ ಹೇಳಿದ್ದೆ. ನೋಡಿ ಇಲ್ಲಿ ನೋಡಿ 135ಕ್ಕೆ ಬಂದು ನಿಂತಿದೆ. ಅಂದರೆ ನೀವು ಎ ಸಿ ಹಾಕ್ಕೊಂಡು ಫುಲ್ಲು ಝೋನಲ್ಲಿ ನೀವು ಓಡಿಸ್ತೀರಾ. ಅದು ನಾನು ಫಾಸ್ಟಾಗಿ ಸ್ವಲ್ಪ ಬಂದಿರೋದ್ರಿಂದ ನಾವು ಇಲ್ಲಿ ಏನು 150 ರೇಂಜ್ ಇದೆ, ನಮಗೂ ಡಿಸ್ಟೆನ್ಸ್ 150 ಕಿಲೋಮೀಟ್ರ್ ಹೋಗಬೇಕು ಅಂದರೆ ಅಷ್ಟರಲ್ಲೇ ಅದು ಹೋಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಒಂದು 10-20 ಕಿಲೋಮೀಟ್ರ್ ರೇಂಜನ್ನು ಕಡಿಮೆ ಮಾಡಿಬಿಟ್ಟು ಅಂದಾಜಿಸಿದರೆ ಖಂಡಿತವಾಗಿಯೂ ಈ ಕಾರು XEV9S ನೀವು ಅಂದ್ಕೊಂಡಷ್ಟೇ ರೇಂಜನ್ನು ಕೊಡುತ್ತೆ. ಇನ್ನೂ 29% ಬ್ಯಾಟ್ರಿ ಹಾಗೆ ಇದೆ. ನನಗಂತೂ ತುಂಬ ವರ್ತ್ ಅನ್ನಿಸ್ತು. ಆಮೇಲೆ ಮೈಸೂರಲ್ಲಿ ಹೋಗಿ ನಾನು ಇನ್ನೂ ಬಹುಶಃ 100 ಕಿಲೋಮೀಟ್ರ್ ಓಡಾಡ್ಬೋದಿತ್ತು. ನಾನು ಈಗ ಇಷ್ಟು ಸ್ಲೋ ಹೋಗ್ತಿದ್ದೀನಲ್ಲ, ಇಷ್ಟು ಸ್ಲೋ ಹೋಗುವಾಗೆಲ್ಲ ನನಗೆ ಬ್ಯಾಟ್ರಿನೇ ಖಾಲಿ ಆಗಲ್ಲ. ಇಲ್ಲಿ ನೋಡಿ ರೀಜನ್ ಆನಲ್ಲೇ ಇದೆ, ರೀಜನ್ರೇಷನ್ ಆಗ್ತಾನೇ ಇರುತ್ತಿದ್ದು. ನೀವು ಎಷ್ಟು ಸ್ಲೋ ಹೋಗ್ತೀರಾ, ಬೆಂಗಳೂರಲ್ಲಿದ್ದವ್ರಿಗೆ ಮಾತ್ರ ಅಥವಾ ಸಿಟಿಲಿದ್ದವರಿಗೆ, ಟ್ರಾಫಿಕಲ್ಲಿರೋರಿಗೆ ಮಾತ್ರ ಈ ಕಾರನ್ನು ವಾರಕ್ಕೆ ಒಂದಿನ ಚಾರ್ಜ್ ಹಾಕಿದ್ರೂ ಸಾಕಾಗುತ್ತೆ. 100% ಇದು ಇವತ್ತಿನ ನಮ್ಮ ಜರ್ನಿಲಿ ನಮ್ಮ XEV9S ಕೊಟ್ಟಿರುವಂತಹ ಒಂದು ರೇಂಜ್ ಇದು. ಸೊ ಇನ್ನೂ 136 ಕಿಲೋಮೀಟ್ರ್ ಪೆಂಡಿಂಗ್ ಇದೆ. ಆದರೂ ಕೂಡ ನಾಳೆ ಮತ್ತೆ ನಾನು ಲಾಂಗ್ ಡ್ರೈವ್ ಹೋಗಬೇಕಾಗಿದೆ, 400 ಕಿಲೋಮೀಟ್ರ್ ದೂರ ಹೋಗಬೇಕಾಗಿದೆ. ಹಾಗಾಗಿ ಮತ್ತೆ ಈಗ ಚಾರ್ಜಿಗೆ ಇಡ್ತೀನಿ. ಬನ್ನಿ ಚಾರ್ಜಿಗೆ ಇಡೋಣ, ಹೆಂಗಾಗುತ್ತೆ ನೋಡುವ. ಈಗ ನಾನು ಮನೆಗೆ ಬಂದು ಪಾರ್ಕ್ ಮಾಡಿದ್ದೀನಿ. ನೋಡಿ ಇಲ್ಲಿ ಇವರದ್ದು ಮಹೇಂದ್ರದವರ ಚಾರ್ಜಿಂಗ್ ಪಾಯಿಂಟ್ ಇದು, ಚಾರ್ಜರ್ ಇದು. ನಂದು 11.2 ಕಿಲೋವ್ಯಾಟ್. ಇಲ್ಲಿ ಆನ್ ಮಾಡಬೇಕು ಫಸ್ಟು. ಸೊ ಆನ್ ಮಾಡಿದ ನಂತರ ಇದನ್ನು ತಕ್ಕೋಬೇಕು. ಇದನ್ನು ತಗೊಂಡು ನೀವು ನಿಮಗೆ ಹಾಕಬೇಕು. ತಗೊಳ್ಳಿ, ಇದು ಹಾಕಿ ಆಚೆ. ಸೊ ಹಿಂಗೆ ತೆಗೆದುಬಿಟ್ಟು ಮನೆಯಲ್ಲಿ ಪಾರ್ಕಿಂಗ್ ಇದ್ದರೆ ನೋಡಿ ಎಷ್ಟು ಈಸಿ ಆಗುತ್ತೆ ನೋಡಿ. ಹಿಂಗೆ ತೆಗೆದು ಇದನ್ನು ಹಿಂಗೆ ಓಪನ್ ಮಾಡಿ ಹಿಂಗೆ ಗನ್ನನ್ನು ಪುಷ್ ಮಾಡಬೇಕು. ಆಯಿತು, ಪುಷ್ ಆಯ್ತಲ್ವಾ? ಪುಷ್ ಆದಮೇಲೆ ಇಲ್ಲಿ ಒಂದು QR ಕೋಡ್ ಇದೆ ನೋಡಿ, ಸ್ಕ್ಯಾನ್. ಸೊ ಇದನ್ನು ಇಲ್ಲಿ ಸ್ಕ್ಯಾನ್ ಮಾಡಬೇಕು. 2 ಸೆಕೆಂಡ್ಸ್ ಹಿಂಗೆ ಹಿಡ್ಕೋಬೇಕು, ಅದು ತೆಗಿಬೇಕು. ಚಾರ್ಜ್ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು 2 ಸೆಕೆಂಡ್ಸ್ ಆದಮೇಲೆ ಚಾರ್ಜ್ ಆಗೋಕ್ಕೆ ಶುರುವಾಗುತ್ತೆ. ಹಾಂ, ಇಲ್ಲಿ ನೋಡಿ ಬ್ಲಿಂಕ್ ಆಯಿತು ನೋಡಿ. ಈ ಥರ ಬ್ಲಿಂಕ್ ಆದರೆ ಚಾರ್ಜ್ ಆಗ್ತಿದೆ ಅಂತ ಅರ್ಥ. ಇಲ್ಲಿ ಒಂದು ಸೌಂಡ್ ಸ್ಟಾರ್ಟ್ ಆಯಿತು. ಆಮೇಲೆ ಇದು ಇರಬೇಕಾದ್ರೆ ಮನೆ ಅರ್ಥಿಂಗ್ ಇದೆಯಲ್ಲ, ಅದು ಕರೆಕ್ಟಾಗಿರಬೇಕು. ಅರ್ಥಿಂಗ್ ಕರೆಕ್ಟಾಗಿಲ್ಲ ಅಂತ ಹೇಳಿದ್ರೆ EV ಕಾರ್ಜು ಚಾರ್ಜ್ ಆಗೋದಿಲ್ಲ. ಇದೊಂದು ಸೀಕ್ರೆಟು. ನೀವು ಇಲ್ಲಿ ಆ ಗನ್ನನ್ನು ಅಲ್ಲಿ ಹಾಕಿದಾಗ ಅಲ್ಲಿ ಒಂದು ಲೈಟ್ ಬರುತ್ತೆ ನೋಡಿ, ಗ್ರೀನ್ ಕಲರ್ ಲೈಟ್ ಬರುತ್ತೆ ನೋಡಿ, ಕಾಣಿಸ್ತಿದೆಯಾ? ಹಾಂ, ಈ ಲೈಟ್ ಬಂದರೆ ನಿಮ್ಮದು ಗನ್ನು ಕನೆಕ್ಟ್ ಆಗಿದೆ, ಚಾರ್ಜ್ ಆಗುತ್ತೆ ಅಂತ ಹೇಳಿ ಅರ್ಥ. ಈಗ ನಾನು ಡೋರ್ ತೆಗೆದ್ರೆ ನೋಡಿ ಒಂದು ಸೌಂಡ್ ಬರ್ತಿದೆ ನೋಡಿ. ಈ ಗಾಡಿ ಬಂದಿದ್ದಷ್ಟೇ ಹೀಟಲ್ಲಿದೆಯಲ್ವಾ, ಹಾಗಾಗಿ ಅದು ಕೂಲ್ ಮಾಡ್ಕೊಳ್ಳುತ್ತೆ, ಆಟೋಮೆಟಿಕ್ ಕೂಲ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಈ ಫ್ಯಾನ್ ರನ್ ಆಗಿದೆ ನೋಡಿ. ಗಾಡಿ ಹೀಟ್ ಇದೆಯಲ್ಲ, ಹೀಗಾಗಿ ನೋಡಿ ಇಲ್ಲಿ ಈಗ ನಾನು ಚಾರ್ಜ್ ಹಾಕಿದ್ದೀನಿ. ಹಾಕಿದ್ದು ಎಷ್ಟು % ಇದೆ, ಎಷ್ಟು ನಿಮಿಷ ತಗೊಳುತ್ತೆ ಚಾರ್ಜ್ ಆಗೋದಕ್ಕಂತ ಅಲ್ಲಿ ತೋರಿಸುತ್ತೆ. 5 ಗಂಟೆ 40 ನಿಮಿಷ ಬೇಕು. 11 ಕಿಲೋವ್ಯಾಟಲ್ಲಿ AC ಚಾರ್ಜರಲ್ಲಿ ಆಗ್ತಾ ಇದೆ. 29% ಆಲ್ರೆಡಿ ಇದರಲ್ಲಿ ಇದೆ. ಸೊ 5 ಗಂಟೆ 49 ನಿಮಿಷ ಈ ಕಾರ್ ಫುಲ್ ಚಾರ್ಜ್ ಆಗೋದಕ್ಕೆ ಬೇಕೀಗ. ಆಯಿತಾ? ಆಮೇಲೆ ಸಿಸ್ಟಮ್ಗಳು ಹೀಟ್ ಆದಾಗ, ಬ್ಯಾಟ್ರಿ ಹೀಟ್ ಆದಾಗ ಅದು ಆಟೋಮೆಟಿಕ್ಕಾಗಿ ಕೂಲ್ ಮಾಡ್ಕೊಳ್ಳುತ್ತೆ ನೋಡಿ. ಇಲ್ಲಿಗ ಕೂಲ್ ಮಾಡ್ಕೊಂತು. ಇದು ಸಪ್ರೇಟಾಗಿ KEBಯಿಂದ ನಾವು ಮೀಟ್ರ್ ತೊಗೊಂಡಿರೋದು. ಯಾರೋ ಒಬ್ಬರು ಕೇಳಿದರು ಎಷ್ಟು ಕಿಲೋವ್ಯಾಟ್ ಬೇಕಾಗುತ್ತೆ ಸರ್ ಚಾರ್ಜರು ಅಂತ ಹೇಳಿ. ಇಲ್ಲಿದೆ ನೋಡಿ. ನಾನು ಮನೆಗೆ ಮಿನಿಮಮ್ ಈ ಥರದ ಕಾರ್ ಇದ್ದರೆ ನೀವು 8 ಕಿಲೋವ್ಯಾಟ್ ಮಿನಿಮಮ್ ಕರೆಂಟನ್ನು ಹಾಕಬೇಕು. ಇದೀಗ 8 ಕಿಲೋವ್ಯಾಟ್ ಸಪ್ರೇಟಾಗಿ EVಗಂತಾನೆ ಗೌರ್ಮೆಂಟ್ ಅವರು ಸ್ಯಾಂಕ್ಷನ್ ಮಾಡಿರುವಂಥ ಮೀಟ್ರ್ ಇದು. ನಿಮಗೆ ನಾರ್ಮಲ್ ಮನೆ ಮೀಟ್ರ್ ಇದಾದರೆ ಇದು ಸಪ್ರೇಟ್ ಮೀಟ್ರು. ಇದಕ್ಕಿಂತ ₹1 ಕಡಿಮೆ ಇರುತ್ತೆ ಪ್ರೈಸು, ಅಂದರೆ ಬೆಸ್ಕಾಮ್ ಅವ್ರ ಪ್ರೈಸು. ಇದು ನಿಮಗೆ ಮಹೇಂದ್ರದವರು ₹75,000 ಚಾರ್ಜಿಂಗ್ ಕಿಟ್ ಇದು. ಇದನ್ನು ಮಹೇಂದ್ರದವ್ರು ಕೊಡುವಂಥದ್ದು. ₹75,000 ತೊಗೊತಾರೆ. ವಿತ್ ಇನ್ಸ್ಟಾಲೇಷನ್ ಫ್ರೀ ಆಗಿರುತ್ತೆ. ಎಕ್ಸ್ಟ್ರಾ ಏನಾದರೂ ಕೇಬಲ್ ಹಾಕಿದ್ರೆ ಅವರು ಚಾರ್ಜಸ್ ಮಾಡ್ತಾರೆ. ಇದು ಕೂಡ ಅವರದ್ದೇ ಇರುತ್ತೆ ನೋಡಿ. ಇಲ್ಲೊಂದು ಎಕ್ಸ್ಟ್ರಾ ಬೇಕಾದ್ರೆ ಕನೆಕ್ಷನ್ ಬೈಕ್ ಇಕ್ಕಿದ್ರೆ ನೀವು ಇಟ್ಕೊಳ್ಳೋದಕ್ಕೆ ಇಲ್ಲೊಂದು ಚಾನ್ಸಸ್ ಇದೆ. ಆಮೇಲೆ ಇದೆಯಲ್ಲ, ಇದು 11.2 ಕಿಲೋವ್ಯಾಟ್ ಚಾರ್ಜರು. ಇದರಲ್ಲೇ 7.2 ಕಿಲೋವ್ಯಾಟ್ ಚಾರ್ಜರ್ ಕೂಡ ಬರುತ್ತೆ. ಇದನ್ನು ಬಿಟ್ಟು ಮಹೇಂದ್ರದವರು ಒಂದು ಸಪ್ರೇಟಾಗಿ, ಅಂದರೆ ಮನೆಯಲ್ಲಿ ಸ್ಲೋ ಚಾರ್ಜಿಂಗ್, ಅಂದರೆ 24-25 ಗಂಟೆ ತಗೊಳುತ್ತೆ ಅದು.
ಸ್ಲೋ ಚಾರ್ಜಿಂಗ್ ಯೂನಿಟನ್ನು ಒಂದನ್ನು ಚಿಕ್ಕದು ಕೊಟ್ಟಿರ್ತಾರೆ. ಅದು ಎಲ್ಲಾದರೂ ನಾವು ಸಿಟಿ ಬಿಟ್ಟು ದೂರ ಹೋಗಬೇಕು ಅಂದಾಗ ಅದು ಯೂಸ್ ಆಗುತ್ತೆ. ಎಲ್ಲೂ ಚಾರ್ಜಿಂಗ್ ಸ್ಟೇಷನ್ ಸಿಗದೇ ಇದ್ದರೆ ಎಲ್ಲಾದರೂ ಒಂದು ಕಡೆ ನೀವು ಯಾರದ್ದಾದ್ರು ಪರ್ಮಿಷನ್ ತಗೊಂಡು ಅವ್ರ ಮನೆಯಲ್ಲಿ ಚಾರ್ಜಿಂಗನ್ನು ಹಾಕೋಬೋದು. ಇದು ಒನ್ ಥಿಂಗ್, ಓಕೆನಾ. ಇನ್ನೊಂದು, ತುಂಬ ಜನರಿಗೆ ಈಗ ಮೈಲೇಜ್ ಬಗ್ಗೆ ಡೌಟ್ ಇತ್ತು. ಆ ಮೈಲೇಜನ್ನು ನಾನು ಕ್ಲಾರಿಫಿಕೇಷನ್ 2 ವೀಡಿಯೋದಲ್ಲಿ ಮಾಡಿದ್ದೀನಿ. ಈ ಚಾರ್ಜರ್ ಬಗ್ಗೆನೇ ಸಪ್ರೇಟ್ ವೀಡಿಯೋ ಇನ್ನೊಂದು ಮಾಡ್ತೀನಿ, ಯಾವಾಗಾದರೂ ಮುಂದೆ ಟೈಮ್ ಸಿಕ್ಕಾಗ ಮಾಡ್ತೀನಿ. ನೋಡಿ ಇಲ್ಲಿ ಎಷ್ಟು ಚಾರ್ಜ್ ಆಗ್ತಾ ಇದೆ, ಈ ಥರ ಸಿಂಬಲ್ ಬಂದರೆ ಚಾರ್ಜ್ ಆಗ್ತಾ ಇದೆ ಅಂತ ಅರ್ಥ. ಇಲ್ಲಿ ಒಂದಿಷ್ಟು ಇನ್ಸ್ಟ್ರಕ್ಷನ್ ಇದೆ. ಇದೇನಾದ್ರು ರೆಡ್ ಬಂದರೆ ಎರರ್ ಅಂತ ಬರುತ್ತೆ, ಗನ್ ಸ್ಟ್ರಕ್ ಆದರೆ ಈ ಕಲರ್ ಬರುತ್ತೆ, ವೆರಿಫಿಕೇಷನ್ ಆಗುವಾಗ ವೈಟ್ ಬರುತ್ತೆ, ಚಾರ್ಜಿಂಗ್ ಆಗುವಾಗ ಈ ಕಲರ್ ಬರುತ್ತೆ, ಲೋ ಬ್ಯಾಟ್ರಿ ಇದ್ದಾಗ ರೆಡ್ ಬರುತ್ತೆ. ಬ್ಯಾಟ್ರಿ ಸ್ಟೇಟಸನ್ನು ತಿಳ್ಕೊಳ್ಳೋದಕ್ಕೆ ಇದು ಎನಿ ಟೈಮ್ ಇದು ವೈಟಲ್ಲಿ ಇರುತ್ತೆ, ಓಕೆನಾ. ಇದಿಷ್ಟು ಇವತ್ತಿದು. ಆಮೇಲೆ ನಾನು ಹೇಳಿದ್ನಲ್ಲ ಒಂದು ಸಣ್ಣ ಚಾರ್ಜಿಂಗ್ ಕಿಟ್ ಕೊಡ್ತಾರಂತ, ಆ ಚಾರ್ಜಿಂಗ್ ಕಿಟ್ಟನ್ನು ನೀವೆಲ್ಲಾದರೂ ಹೋಗಿ ಹಾಕಿದಾಗಲೂ ಅಲ್ಲಿ ಎಲ್ಲಿ ಚಾರ್ಜ್ ಆಗ್ತೀರಾ ಅಲ್ಲಿ ಅರ್ಥಿಂಗ್ ಅನ್ನೋದು ಕರೆಕ್ಟ್ ಇರಬೇಕು, ಇಲ್ಲ ಅಂದರೆ ಚಾರ್ಜ್ ಆಗೋದಿಲ್ಲ. ಇದೊಂದು ಸೀಕ್ರೆಟ್, ಓಕೆನಾ. ಇದು ಈ ಹೊತ್ತಿನ ವಿಶೇಷ. ಸೊ ಇಷ್ಟು ಕಂಪ್ಲೀಟ್ ಇವತ್ತಿನ ಜರ್ನಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇನ್ಫಾರ್ಮೇಷನ್ ತುಂಬ ಇದೆ EV ಬಗ್ಗೆ, ಅದನ್ನು ಮುಂದೆ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೊ ಮಚ್.